नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा तीर्थमतुलं भजे तापत्रयापहम्। भवति यदनुभावादेडमो कोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते। अस्मद्गुरुसमारम्भं टीकाकृत्पादमध्यगम् श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो कदम्बर। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु। अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलीकृतकल्मषापनोदनपुटतरे धर्माद्यखिल पुरुषार्थ साधनीभूते अद्य श्री विष्णुतत्वनिर्णय तथा श्री भीमसेन से आध्यात्मिक भीमसेन स्वरूप विवरणारंभे सते किंचित पुरुकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, राम राम हरे हरे,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿವಸ ವಿಷ್ಣು ತತ್ವ ನಿರ್ಣಯದಲ್ಲಿ ಬೌದ್ಧವಾದಿಗಳ ಸರ್ವಂ ಕ್ಷಣಿಕಂ ಅಂತಿಕೊಂಡಂತನ್ನೋ ಬೌದ್ಧವಾದಿಗಳ ಮತವನ್ನು ಅನುವಾದ ಮಾಡಿ ರೂಪಸ್ಕಂದ, ವಿಜ್ಞಾನ ಸ್ಕಂದ, ಸಂಸ್ಕಾರ ಸ್ಕಂದ, ವೇದನಾ ಸ್ಕಂದ, ವಿಜ್ಞಾನ ಸ್ಕಂದ ಇತ್ಯಾದಿ ಸ್ಕಂದಗಳ ವಿಚಾರ ಮಾಡಿ ಇವುಗಳಲ್ಲೂ ಅನಿತ್ಯ, ಒಂದು ನೈಮಿತ್ತಿಕ ನಾಶ, ಇನ್ನೊಂದು ನಿತ್ಯ ನಾಶ, ಹಾಗೂ ಆಕಾಶ ಇವುಗಳನ್ನು ನಿತ್ಯ ಅಂತ ಒಪ್ತಕ್ಕಂಥ ಬೌದ್ಧರಿಗೆ ದಿಕ್ಕು ಮತ್ತು ಆಕಾಶಗಳಲ್ಲಿರುವ ಅಭಿನ್ನತೆಯನ್ನು ತೋರಿಸ್ತಾ ಶ್ರೀಮದಾಚಾರ್ಯರು ಹೇಳ್ತಾರೆ, ಇದ್ಯಾವುದಪ್ಪ ಸೇಯಂ ದಿಕ್. ನಿನ್ನೆ ನೀವು ಕುತ್ಕೊಂಡು ಸಂಧ್ಯಾವನ ಮಾಡಿದ್ರಲ್ಲ ಅದೇ ಈ ಪೂರ್ವ ದಿಕ್ಕ್ರಿ ಅಂತಿಕೊಂಡಂತ ಹೇಳಿದಾಗ ಅದೇ ಇದು ಅಂತಿಕೊಂಡಂತನು ಪ್ರತ್ಯಭಿಜ್ಞಾ ಹಿಂದಕ್ಕೆ ಇದ್ದದ್ದೇ ಇದು. ಆದ್ದರಿಂದ ಕ್ಷಣಿಕವಾಗಲಿಕ್ಕೆ ಸಾಧ್ಯವಿಲ್ಲ. ಸೋಯಂ ದೇವದತ್ತ ಇತ್ಯಾದಿಗಳು ಅವರು ಇರುವವರೆಗೂ ಪೂರ್ಣ ನಿತ್ಯವಾಗದೇ ಇದ್ದರೂ ಕೂಡ ಕ್ಷಣಿಕವಾಗದ ಪ್ರತ್ಯಭಿಜ್ಞೆ ಅಂತ ತಿಳ್ಕೊಂಡಂತೇಳಿ ಅನಿಸಿಕೊಂಡ್ರೆ, ಆಕಾಶ ದಿಕ್, ಸ್ಪೇಸ್ ಅವಕಾಶ ಇವು ನಿತ್ಯ ಅಂತ ಅವರು ಒಪ್ಕೊಂಡಿದ್ದರಿಂದಾಗಿ ಸಂಪೂರ್ಣ ಪ್ರತ್ಯಭಿಜ್ಞೆಯನ್ನೇ ಭ್ರಾಂತಿ ಅಂತ ತಿಳ್ಕೊಂಡಂತ ಹೇಳಿ ಹೊರಟ್ರೆ ಬೌದ್ಧರೇ, ಹಾಗಾದರೆ ಆಕಾಶದ ನಿತ್ಯತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತ್ಯಭಿಜ್ಞೆಯನ್ನು ಯಥಾರ್ಥ ಅಂತ ಒಪ್ಕೊಳ್ಬೇಕೇ ಹೊರತು ಪ್ರತ್ಯಭಿಜ್ಞೆ ಅಂದ್ಕೊಂಡಂತೇಳಿ ಭ್ರಾಂತಿ ಅಂತ ಹೇಳಿಕ್ಕೆ ಬರೋದಿಲ್ಲ ಅಂತಿಕೊಂಡಂತ ಹೇಳಿ ನಿನ್ನೆ ಅವರ ವಿಚಾರಗಳನ್ನು ಅಲ್ಲಗಳೆದಿದ್ದಾರೆ ಆಚಾರ್ಯ. ಈ ಬೌದ್ಧರಲ್ಲಿ ಈಗ ಸರ್ವಂ ಕ್ಷಣಿಕಂ ಅಂತ ತಿಳ್ಕೊಂಡಂತಕ್ಕಂಥ ಬೌದ್ಧರಿಗೆ ಸೌತ್ರಾಂತಿಕರು ಅಂತ ತಿಳ್ಕೊಂಡಂತ ಹೆಸರು. ಇದಲ್ಲದೆ ವಿಜ್ಞಾನವಾದಿಗಳು, ಶೂನ್ಯವಾದಿಗಳು ಅಂತಕ್ಕಂಥ ಬೌದ್ಧರು ಕೂಡ ಇದ್ದಾರೆ. ಅವರು ಹೇಳ್ತಾರೆ, ನಾವು ಆಕಾಶವನ್ನು ನಿತ್ಯ ಅಂತ ಒಪ್ಪೋದಿಲ್ಲ. ನಮ್ಮಲ್ಲಿ ನಾವು ವಿಜ್ಞಾನವಾದಿಗಳು. ಕಣ್ಣೆದುರಿಗೆ ಆ ವ್ಯಕ್ತಿಯನ್ನು ನೋಡಿದ ಕ್ಷಣಕ್ಕೇನೆ ನನ್ನ ಕಣ್ಣಿನಲ್ಲಿ ನೋಡ್ತಕ್ಕಂಥ ಏನು ಸಾಮರ್ಥ್ಯ ಇದೆ, ಮನಸ್ಸು ಇಂದ್ರಿಯ ವಸ್ತುಗಳ ಸಂಯೋಗವಾಯಿತು,
ಆ ವಸ್ತು ನನ್ನ ಜ್ಞಾನದಿಂದ ಕಲ್ಪಿತವಾಯಿತು, ಆ ವ್ಯಕ್ತಿ ಹೊರಟೋದ, ಅದು ನನ್ನ ಕಣ್ಣಿನ ಜ್ಞಾನದಿಂದ ಹೊರಟೋಯ್ತು, ಮುಗೀತು. ಸರ್ವಂ ಕ್ಷಣಿಕ. ಇದು ಕಲ್ಪಿತ. ಆ ಗೋಡೆ ಕಡೆ ಏನಿದೆ ನನಗಂತೂ ಈಗ ಹೋದಾಗ ನನಗೆ ಕಾಣಿಸ್ಬೋದು. ಆಗ ನನ್ನ ಜ್ಞಾನದಿಂದ ಅದು ಹುಟ್ಕೊಳ್ತದೆ. ನನ್ನಲ್ಲಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ಎದುರಿಗಿರ್ತಕ್ಕಂಥ ವ್ಯಕ್ತಿಯ ರೂಪದಲ್ಲಿ ಆ ಜ್ಞಾನ ಆ ರೀತಿಯಾದ ರೂಪವನ್ನು ಪಡೀತದೆ. ಅದ್ರ ಜೊತೆಗೆ ನಾನು ಸಂಪರ್ಕ ಮಾಡ್ತೇನೆ, ಅದು ಹೋದ ಕ್ಷಣಕ್ಕೇನೆ ಹೊರಟು ಆ ರೀತಿಯಾಗಿರ್ತಕ್ಕಂಥ ಅದರ ವ್ಯವಹಾರವೇ ಹೊರಟೋಯ್ತು. ಇದಕ್ಕೆ ವಿಜ್ಞಾನವಾದಿಗಳು ಅಂತೇಳಿ ಕರೀತಾರೆ. ಅದ್ವೈತ ಸಿದ್ಧಾಂತದಲ್ಲಿಯೂ ಕೂಡ ಕೆಲವರು ಈ ರೀತಿಯಾಗಿರ್ತಕ್ಕಂಥ ವಿಜ್ಞಾನವಾದದ ಭಾಗವನ್ನು ಒಪ್ಪಿಕೊಳ್ತಾರೆ. ವೇದಾಂತ ಪರಿಭಾಷಾ ಅಂತ ಅನ್ನೋ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಹೇಳ್ತಾರೆ, ಪ್ರತ್ಯಕ್ಷ ಅಂತಂದ್ರೆ ಏನು? ಅವ್ರು ಹೇಳ್ತಾರೆ, ತೋಟದಲ್ಲಿ ಎಲ್ಲ ಗಿಡಗಳಿಗೆ ನೀರು ಹಾಕುವ ಸಲುವಾಗಿ ಕೆಲವು ಸ್ಕ್ವೇರ್ ಪಾತಿ ಮಾಡಿರ್ತಾರೆ, ಕೆಲವು ಕಡೆ ರೌಂಡ್ ಪಾತಿ ಅಂತಂದರೆ ಆ ಗಿಡದ ಸುತ್ತಲೂ ಒಂದು ಇಟ್ಟಿಗೆ ಇದು ನೀರು ನಿಂತ್ಕೊಳ್ಳಿ ಅಂತೇಳಿ ಹರಿದೋಗೋದು ಬೇಡ ಅಂತ. ಕೆಲವು ಕಡೆಯಲ್ಲಿ ನಕ್ಷತ್ರದ ಆಕಾರದ ಪಾತಿ ಮಾಡಿರ್ತಾರೆ, ಕೆಲವ್ರ ಕಡೆಗೆ ಟ್ರಯಾಂಗಲರ್ ತ್ರಿಕೋಣಾಕೃತಿಯ ಮಾಡಿರ್ತಾರೆ. ಆದರೆ ಎಲ್ಲದರ ಜೊತೆಗೆ ಒಂದು ಮುಖ್ಯ ನಾಲ, ನೀರು ಹರಿತಕ್ಕಂಥ ಒಂದು ಹರಿವಿಗೆ ಅಂತೇಳಿ ಕರೀತಾರೆ. ಅದಕ್ಕೆ ಸಂಪರ್ಕ ಇರ್ತದೆ. ಅಲ್ಲಿ ಈಗೆಲ್ಲ ನಲ್ಲಿಗಳು ಬಂದಿವೆ, ಟ್ಯೂಬ್ಗಳು ಬಂದಿದೆ, ಅದರಿಂದ ಕಲ್ಪನೆ ಬರೋದಿಲ್ಲ. ಆಗಿನ ಕಾಲಕ್ಕೆ ಅಲ್ಲಿ ನೀರು ಹಾಕಿದರೆ ಆ ನೀರು ಹರಿತಾ ಒಂದು ಮಧ್ಯದಲ್ಲಿಂದ ಈ ಪಾತಿಗೆ ಬರ್ತಿತ್ತು, ಪಾತಿ ಆಕೃತಿಯನ್ನು ತಾಳ್ತಾ ಇತ್ತು. ಆಗ ಆ ನೀರು ತ್ರಿಕೋಣಾಕೃತಿಯಲ್ಲಿ ಕಾಣಿಸ್ತಿತ್ತು, ಚೌಕೋನಾಕೃತಿಯಲ್ಲಿ ಕಾಣಿಸ್ತಿತ್ತು, ಷಟ್ಕೋನಾಕೃತಿಯಲ್ಲಿ ಕಾಣಿಸ್ತಿತ್ತು. ಹಾಗೆ ನನ್ನ ಕಣ್ಣಿನಿಂದ ಮನಸ್ಸಂಪರ್ಕದಿಂದ ಹೊರಟಿರ್ತಕ್ಕಂಥ ಜ್ಞಾನ ತಿಳುವಳಿಕೆ ಅಂತೇನಿದೆ, ಅದು ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಆಕೃತಿಯನ್ನು ಧಾರಣೆ ಮಾಡಿತು. ಅಷ್ಟೇ ಮಾತ್ರ ಅಸ್ತಿತ್ವ. ಆ ವ್ಯಕ್ತಿ ಹೋದ ಕ್ಷಣಕ್ಕೆ ಬೇರೆ ವ್ಯಕ್ತಿ ಆ ರೂಪದಿಂದ ಆ ಜ್ಞಾನ ರೂಪವನ್ನು ಪಡೀತದೆ. ಜಗತ್ತಿನಲ್ಲಿ ತಿಳುವಳಿಕೆಯಿಂದ ಜಗತ್ತಿನ ಅಸ್ತಿತ್ವ ಇದೆ ಹೊರತು ಜಗತ್ತಿಗೆ ಫಿಸಿಕಲ್ ಅಸ್ತಿತ್ವ ಇಲ್ಲ. ನಾವೇನು ಫಿಸಿಕಲ್ ಅಸ್ತಿತ್ವ ಅಂತಿದ್ದೇವೆ, ಇದು ಕೇವಲ ಭ್ರಾಂತಿ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಒಬ್ಬನೇ ಚಂದ್ರ ಇದ್ದಾನೆ, ಈ ಚಂದ್ರ ಒಬ್ಬನೇ. ಆದರೆ ಹಿಂಗೆ ಕಣ್ಣೊಂದು ಚೂರು ಒತ್ತಿಕೊಂಡು ಇಟ್ಕೊಳ್ಳಿ, ಎರಡು ಚಂದ್ರ ಕಾಣಿಸ್ತಾರೆ. ಆದ್ದರಿಂದಾಗಿ ಎದುರಿಗಿರ್ತಕ್ಕಂಥ ಅದ ಅಂತ ತಿಳ್ಕೊಂಡಂತ ಅನ್ನೋದು ಭ್ರಾಂತಿ. ಮುಂದದನ್ನು ಎರಡದನ್ನು ಯಾರಿಗೆ ಗೊತ್ತು, ಎರಡು ಕಾಣುತ್ತಾವಲ್ಲ. ಈ ರೀತಿಯಾಗಿರ್ತಕ್ಕಂಥ ಹೇಳ್ತಕ್ಕಂಥವರು ವಿಜ್ಞಾನವಾದಿಗಳು. ಆನಂತರ ಪೂರ್ತಿ ಎಲ್ಲವೂ ಶೂನ್ಯ, ಇವೆಲ್ಲ ಕಾಲ್ಪನಿಕ, ಎಲ್ಲೋ ಹೊರಟೋಗ್ತದೆ. ಯಾವುದು ಹೊರಟೋಗ್ತದೆ ಅದು ಸುಳ್ಳು. ವ್ಯಕ್ತಿಗಳು ಹೊರಟೋಗ್ತಾರೆ, ವಸ್ತುಗಳು ಹೊರಟೋಗ್ತವೆ, ಆನಂತರ ಮನೆಗಳು ಹೊರಟೋಗ್ತವೆ, ಹಳ್ಳಿಗಳು ಹೊರಟೋಗ್ತವೆ. ಎಲ್ಲೂ ಹೊರಟೋಗೋದ್ರಿಂದಾಗಿ ಎಲ್ಲವೂ ಶೂನ್ಯ ಅಂತ ಹೇಳಿ ಅತ್ರ ಬೌದ್ಧೇಕ ದೇಶನೂ ಟೀಕಾಕೃತ್ಪಾದ ಹೇಳ್ತಾರೆ. ಬೌದ್ಧರ ಒಂದು ವಿಭಾಗ ವಿಜ್ಞಾನವಾದಿಗಳು ಮತ್ತು ಶೂನ್ಯವಾದಿಗಳು ಅಂತ ಹೇಳಿ ಅವ್ರು ಹೇಳ್ತಾರೆ.
ಸಾ ಇಯಂ ದಿಕ್ ಅಂತ ತಿಳ್ಕೊಂಡಂತೇಳಿ ಇದು ಯಾರಿಗೆ ನೀವು ಹೇಳ್ತೀರಿ? ಸೌತ್ರಾಂತಿಕರಾಗಿರ್ತಕ್ಕಂಥ ಬೌದ್ಧರಿಗೆ ಹೇಳ್ಕೊಳ್ಳಿ. ಯಾಕೆ ಅವರು ಆಕಾಶ ಅಥವಾ ಮತ್ತು ಆಕಾಶದಿಂದ ಭಿನ್ನವಾದಂಥ ದಿಕ್ಕನ್ನು ಸತ್ಯ ಅಂತ ಒಪ್ತಾರೆ. ಆದರೆ ನಮಗೆ ನಾವು ಯಾರು ವಿಜ್ಞಾನ ಅತಿರಿಕ್ತ ತಿಳುವಳಿಕೆ ಬಿಟ್ಟು ಫಿಸಿಕಲ್ ಜಗತ್ತೇ ಇಲ್ಲ ಅಂತಕ್ಕಂಥವ್ರು ನಾವು ವಿಜ್ಞಾನವಾದಿಗಳು. ಆ ನಂತರ ಎಲ್ಲವೂ ಕೂಡ ಭ್ರಮ, ಅದರಿಂದ ಎಲ್ಲವೂ ಶೂನ್ಯ ಅಂತ ತಿಳ್ಕೊಂಡಂತ ಹೇಳಿ ನಾವು ಅಂಗೀಕಾರ ಮಾಡಿದರಿಂದಾಗಿ ಜಗತ್ತಿನಲ್ಲಿ ಏನು ಕಾಣ್ತದೆ ಎಲ್ಲವೂ ಭ್ರಾಂತಿ, ಎಲ್ಲವೂ ಭ್ರಮ, ಯಾವುದು ನಿಶ್ಚಿತವಾಗಿರ್ತಕ್ಕಂಥ ಯಥಾರ್ಥ ಜ್ಞಾನ ಇಲ್ಲ. ಆದ್ದರಿಂದಾಗಿ ನಾವು ಪ್ರತ್ಯಭಿಜ್ಞೆಯನ್ನು ಒಪ್ಪೋದಿಲ್ಲ, ಅದೇ ಇದು ಅಂತ ಒಪ್ಪೋದಿಲ್ಲ. ಆದ್ದರಿಂದಾಗಿ ಭ್ರಾಂತಿ ಪ್ರತ್ಯಭಿಜ್ಞೆ ಅಭ್ರಾಂತಿ ಅಂತಿಕೊಂಡಂತೇಳಿ ಯಾಕೆ ಹೇಳ್ತೀರಿ? ಹೇಳಿಕ್ಕೆ ಹೋಗ್ಬೇಡ್ರಿ. ಯಾಕೆ? ದಿಕ್ಕು ಆಕಾಶವೇ ಭ್ರಾಂತಿಯಿಂದ ಕಲ್ಪಿತವಾದ ಅಂತಂದಮೇಲೆ ಅದರಿಂದ ಹುಟ್ಟತಕ್ಕಂಥ ಪ್ರತ್ಯಭಿಜ್ಞೆ ಸತ್ಯ ಅಂತ ತಿಳ್ಕೊಂಡಂತೇಳಿ ಯಾಕೆ ಹೇಳ್ತೀರಿ? ಆದರೆ ಆಚಾರ್ಯರು ನ ಚ ದಿಶಃ ಏವ ಭ್ರಾಂತಿ ಕಲ್ಪಿತಾ ಅದಕ್ಕೆ ಉತ್ತರ ಕೊಡ್ತಾರೆ. ದಿಕ್ಕುಗಳು ಭ್ರಾಂತಿಯಿಂದ ಕಲ್ಪಿತವಾಗಿರ್ತಕ್ಕಂಥವುಗಳೆಲ್ಲ. ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಹಿಂದೆ ನೀವು ಪ್ರತಿಭಿಜ್ಞೆ ಹೇಳುವಾಗ ಸಾ ಇಯಂ ದಿಕ್ ಅಂತ ಒಂದೇ ದಿಕ್ಕನ್ನು ತಗೊಂಡಿದ್ರಿ, ಈಗ ಆಚಾರ್ಯ ಈ ವಾಕ್ಯದಲ್ಲಿ ದಿಶಃ ಅಂತ ಬಹುವಚನ ಯಾಕೆ ತೆಗೆದುಕೊಂಡ್ರು ಅಂತ ತಿಳ್ಕೊಂಡಂತ ಹೇಳಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ, ವೈಶೇಷಿಕರು ದಿಕ್ಕು ಒಂದೇ ದಿಕ್ಕು ಇರ್ತಕ್ಕಂಥದ್ದು ಒಂದೇ ದಿಕ್ಕು, ಉಪಚಾರತಃ ವ್ಯವಹಾರದಲ್ಲಿ ಅನೇಕ ದಿಕ್ಕು ಅಂತ ನಾವು ಅಂತೀವಿ ಅಂತ ಅನ್ನುವ ಸಿದ್ಧಾಂತ ವೈಶೇಷಿಕರದು. ವೈಶೇಷಿಕರ ಆ ಸಿದ್ಧಾಂತವನ್ನು ಖಂಡನೆ ಮಾಡಬೇಕು. ಆ ನಂತರ ಶೂನ್ಯವಾದಿಗಳ ವಿಜ್ಞಾನವಾದಿಗಳ ವಿಚಾರವನ್ನು ಕೂಡ ದೂರೀಕರಿಸಬೇಕು ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಆಗ ದಿಶಃ ಇತಿ ಬಹುವಚನಂ ದಿಶಾಂ ಬಹುತ್ವಮಪಿ ಸತ್ಯಂ, ದಿಕ್ಕುಗಳ ಬಹುತ್ವವು ಕೂಡ ಸತ್ಯವೇ ಅಂತ ತಿಳ್ಕೊಂಡಂತ ತಿಳಿಸೋದಕ್ಕೋಸ್ಕರ ಆಚಾರ್ಯರು ನಚ ದಿಶಃ ಏವ ಭ್ರಾಂತಿ ಕಲ್ಪಿತಾ ಅಂತ ತಿಳ್ಕೊಂಡಂತೇಳಿ ಅನ್ನುವ ವಾಕ್ಯವನ್ನು ನಮಗೆ ಹೇಳ್ಕೊಡ್ತಾರೆ. ಒಂದೇ ದಿಕ್ಕು ಅಂತ ಅನ್ನೋದು ಶ್ರುತಿ ಸ್ಮೃತಿ ವಿರುದ್ಧವಾದ್ದರಿಂದಾಗಿ 10 ದಿಕ್ಕುಗಳು ಅಂತ ಪ್ರಸಿದ್ಧವಾದದ್ರಿಂದಾಗಲಿ ವೈಶೇಷಿಕರ ಅಡ್ಡವಾದವು ಕೂಡ ಸರಿ ಹೊಂದೋದಿಲ್ಲ. ಅದಕ್ಕೆ ವಿಜ್ಞಾನವಾದಿಗಳು ಶೂನ್ಯವಾದಿಗಳು ಕೇಳ್ತಾರೆ, ದಿಕ್ಕುಗಳು ಭ್ರಾಂತಿ ಕಲ್ಪತೆ ಯಾಕಲ್ಲ? ಜಗತ್ತು ಶೂನ್ಯ ಯಾಕಲ್ಲ? ಜಗತ್ತಿಗೆ ಫಿಸಿಕಲ್ ಅಸ್ತಿತ್ವವೇ ಇಲ್ಲ ಅನ್ನುವ ನಮ್ಮ ವಾದಕ್ಕೆ ಈ ವಾದ ತಪ್ಪು ಅಂತ ಯಾಕೆ ಹೇಳ್ತೀರಿ? ಆದ್ದರಿಂದಾಗಿ ಎಲ್ಲವೂ ಭ್ರಾಂತಿ ಕಲ್ಪಿತವಾದದ್ರಿಂದ ಸಾ ಇಯಂ ದಿಕ್ ತಾ ಏವ ದಿಶಾ ಅಂತನ್ನೋ ಪ್ರತ್ಯಭಿಜ್ಞಾರೂಪವಾದ ವಾಕ್ಯ ಕೊಡೋದಿಲ್ಲ. ಅದೇ ಇದು ಅಂತಿಕೊಂಡಂತ ಅವೇ ಇವು ಅಂತಿಕೊಂಡಂತ ಅನ್ನೋದು ವ್ಯವಹಾರದಲ್ಲಿ ಕೊಡೋದಿಲ್ಲ. ಹಾಗಿದ್ದಾಗ ನೀವು ಪ್ರತ್ಯಭಿಜ್ಞಾದಿಂದ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವರ್ಣಗಳು, ಆ ವರ್ಣಗಳೇ ಈ ವರ್ಣಗಳು ಅಂತಿಕೊಂಡಂತೇಳಿ ವೇದದ ನಿತ್ಯತ್ವವನ್ನು ಸಾಧಿಸಲಿಕ್ಕೆ ನಿಮ್ಮ ಕಡೆಯಿಂದ ಆಗ್ತಿತ್ತು. ಆದರೆ ಜಗತ್ತಿನಲ್ಲಿ ಎಲ್ಲೋ ಭ್ರಾಂತಿ ಕಲ್ಪಿತ, ಎಲ್ಲೋ ಶೂನ್ಯ ಅಂತಂದಮೇಲೆ ಅಲ್ಲಿಂದ ಎಲ್ಲಿಯ ವೇದಗಳು, ಎಲ್ಲಿಯ ವರ್ಣಗಳು, ಎಲ್ಲಿಯ ಆಕಾಶ, ಎಲ್ಲಿಯ ದಿಕ್ಕು, ಎಲ್ಲೋ ಭ್ರಾಂತಿ ಕಲ್ಪಿತ. ಆಚಾರ್ಯ ಹೇಳ್ತಾರೆ, ಹೀಗೆ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ನಿಮಗೆ ಯಾಕೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಂತಂದರೆ, ವಿಜ್ಞಾನ ಶೂನ್ಯವರಪಿ ಸಾಮ್ಯಾತ್
ತನ್ನ ವಾಕ್ಯ ಹೇಳಿದ್ರು. ಅದಕ್ಕೆ ಆಚಾರ್ಯರು ಪ್ರಶ್ನೆ ಮಾಡ್ತಾರೆ, ವಿಜ್ಞಾನವಾದಿಗಳೇ, ನೀವೇ ಏನು ದಿಕ್ಕುಗಳನ್ನು ಭ್ರಾಂತಿ ಹೇಳ್ತಿದ್ದೀರಾ, ಇದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರಮಾಣ ಇದೆಯಾ, ಅಥವಾ ಸುಮ್ಮನೆ ಹೇಳಬೇಕು ಅಂತ ಹೇಳ್ತೀರಾ? ನಾದ್ಯ ಏನೋ ಸುಮ್ಮನೆ ನಾವು ಶೂನ್ಯ ಅಂತಂತೀವಿ ಅಂತಿಕೊಂಡು ಅಂತಂದ್ರೆ ಹೇಳಿಕ್ಕೆ ಬರೋದಿಲ್ಲ. ಮುಂದೆ ನಾವು ಪ್ರಪಂಚ ಮಿಥ್ಯಾತ್ವ, ಜಗತ್ತು ಸುಳ್ಳು, ಜಗತ್ತು ವಿಜ್ಞಾನ ಕಲ್ಪಿತ ಅಂತಿಕೊಂಡಂತನ್ನುವ ನಿಮ್ಮ ವಿಚಾರ ಅಂತಿಕೊಂಡಂತೇನಿದೆ ಅದನ್ನು ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 2ನೇ ಪಾದದ 21ನೇ ಸೂತ್ರದಲ್ಲಿ ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ ಅಂತನ್ನೋ ಸೂತ್ರದಲ್ಲಿ ವಿಜ್ಞಾನವಾದಿಗಳನ್ನು, ಶೂನ್ಯವಾದಿಗಳನ್ನು ನಾವು ಖಂಡನೆ ಮಾಡಿದ್ದೇವೆ. ಆದ್ದರಿಂದಾಗಿ ಅದನ್ನು ನೀವು ಅಲ್ಲೇ ನೋಡ್ಕೊಂಡ್ಬಿಡಿ. ಪ್ರಪಂಚನೇ ಮಿಥ್ಯಾನೂ ಅಲ್ಲ, ವಿಜ್ಞಾನವಾದವೂ ಅಲ್ಲ ಅಂತಂದಮೇಲೆ ನಿಮ್ಮ ವಾದವು ಕೂಡ ಬಿದ್ದೋಗ್ಬಿಡ್ತದೆ. ಇನ್ನು ಇದಕ್ಕೆ ಅಸಾಧಾರಣ ಪ್ರಮಾಣವೂ ಕೂಡ ನಿಮ್ಮ ಹತ್ರ ಇಲ್ಲ. ಪ್ರತ್ಯಭಿಜ್ಞೆ, ಭ್ರಾಂತಿ ಅಂತ ತಿಳ್ಕೊಂಡು ಹೇಳ್ತಕ್ಕಂತಹ ಯಾವುದಾದ್ರೂ ವಿಶಿಷ್ಟವಾದ ಪ್ರಮಾಣ ನಿಮ್ಮ ಹತ್ರ ಇದೆಯಾ? ಇಲ್ಲ. ಯಾಕೆ ಅಂತಿಕೊಂಡಂತಂದರೆ, ಸುಮ್ಮನೆ ಹಾಗೆ ಹೇಳ್ತೀವಿ ಅಂತಿಕೊಂಡಂತಂದರೆ ಪ್ರಮಾಣವಿಲ್ಲದೆ ಮಾತನಾಡ್ತಕ್ಕಂಥ ವ್ಯಕ್ತಿ ಅವನು ಯುಕ್ತಿವಾದಿ ಅಲ್ಲ, ತಾರ್ಕಿಕನೂ ಅಲ್ಲ, ಅವನು ಲಾಜಿಷಿಯನ್ನೂ ಅಲ್ಲ. ಪ್ರಮಾಣ ಬೇಕು, ಇಲ್ಲ ಪ್ರತ್ಯಕ್ಷ ಪ್ರಮಾಣ ಬೇಕು, ಇಲ್ಲ ಅನುಮಾನ ಪ್ರಮಾಣ ಬೇಕು, ಇಲ್ಲ ಆಗಮ ಪ್ರಮಾಣ ಬೇಕು. ಇಲ್ಲ ನಾವು ಆಕಾಶ ಮತ್ತು ದಿಕ್ಕು ಇವುಗಳನ್ನು ನಾವು ಭ್ರಾಂತಿ ಕಲ್ಪಿತ ಅಂತಿಕೊಂಡಂತಂತೇವೆ, ಹಾಗೆ ಹೇಳ್ತೇವೆ, ಪ್ರಮಾಣ ಕೊಡೋದಿಲ್ಲ. ನಮಗನಿಸ್ತದೆ ಹೇಳ್ತೇವೆ. ಟೀಕಾಕೃತವಾದಂತಾರೆ ನಮಗೂ ಅನ್ನಿಸ್ತದೆ ವಿಜ್ಞಾನವಾದ ಸುಳ್ಳು ಅಂತಿಕೊಂಡಂತೇಳಿ, ನಮಗೂ ಅನ್ನಿಸ್ತದೆ ಈ ರೀತಿಯಾಗಿರ್ತಕ್ಕಂತಹ ಶೂನ್ಯವಾದವು ಇದು ಕಾಲ್ಪನಿಕ ಅಂತಿಕೊಂಡಂತೇಳಿ ನಮಗೂ ಅನ್ನಿಸ್ತದೆ. ನಮಗೂ ನಿಮಗೂ ಅನಿಸೋದು ಮುಖ್ಯವಲ್ಲ, ಪ್ರಮಾಣದಿಂದ ಆಕಾಶ ಇಲ್ಲ, ದಿಕ್ಕಿಲ್ಲ ಅಂತಿಕೊಂಡಂತೇಳಿ ನೀವು ನಮಗೆ ಸಾಧನೆ ಮಾಡಬೇಕು. ಎಲ್ಲಿ ತನಕ ಸಾಧನೆ ಮಾಡೋದಿಲ್ಲ ಅಲ್ಲಿವರೆಗೂ ನಿಮ್ಮ ಯುಕ್ತಿವಾದ ಇದು ಸರಿಯಲ್ಲ ಅಂತ ಹೇಳಿ ಆಚಾರ್ಯರು ಖಂಡನೆ ಮಾಡ್ತಾರೆ. ವಿಜ್ಞಾನವಾದಿಗಳು ಮತ್ತು ಶೂನ್ಯವಾದಿಗಳು ಆಗಲೇ ನಾನು ಹೇಳಿದಂತೆ ಈ ಪ್ರತ್ಯಕ್ಷವಾದ ಜಗತ್ತನ್ನು ಒಪ್ಪೋದಿಲ್ಲ, ಇದು ಭ್ರಾಂತಿ ಕಲ್ಪಿತ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಭ್ರಾಂತಿ ಕಲ್ಪಿತವಾದದ್ರಿಂದಾಗಿ ಆ ಆಕಾಶವೇ ದಿಕ್ಕುಗಳೇ ಭ್ರಾಂತಿ ಕಲ್ಪಿತ ಅಂತಿಕೊಂಡಂತಂದಮೇಲೆ ಅದೇ ದಿಕ್ಕು ಇದು ಅಂತಿಕೊಂಡಂತೇಳಿ ಪ್ರತ್ಯಭಿಜ್ಞೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತ್ಯಭಿಜ್ಞ ಇದು ಯಥಾರ್ಥವಲ್ಲ, ಪ್ರತ್ಯಭಿಜ್ಞ ಇದು ಭ್ರಾಂತಿ ಕಲ್ಪಿತ ಯಥಾರ್ಥ ಅಂತ ಬೌದ್ಧರು, ಶೂನ್ಯವಾದಿಗಳು ನಾವು ಹೇಳ್ತೇವೆ ಅಂತ ಅವ್ರು ಹೇಳಿದಾಗ ಅವ್ರಿಗೆ ಆಚಾರ್ಯ ಕೇಳ್ತಾರೆ, ಪ್ರಬಲವಾದ ಪ್ರಮಾಣ ಇದೆಯಾ ಅಥವಾ ಸುಮ್ಮನೆ ಏನಾದರೂ ಹೇಳ್ತೀರಾ? ಜಗತ್ತು ಸುಳ್ಳು, ಜಗತ್ತು ವಿಜ್ಞಾನವಾದಿ ಅಂತಿಕೊಂಡು ಅನ್ನೋದಕ್ಕೋಸ್ಕರ ಪ್ರಬಲವಾದ ಪ್ರಮಾಣ ಇದೆ ತಿಳ್ಕೊಂಡು ಅಂತ ಹೇಳಿ ನಾನು ಹೇಳ್ತೇನೆ ವಿಜ್ಞಾನವಾದಿಗಳು, ಶೂನ್ಯವಾದಿಗಳು ಹೇಳಿದರೆ ಆ ಕಾಲಕ್ಕೆ ಟೀಕಾಕೃತಪಾದರು ಹೇಳ್ತಾರೆ, ಇದನ್ನು ನಾನು ವೈಧರ್ಮ್ಯಾತ್ಯ ನ ಸ್ವಪ್ನಾಧಿವತ
ಅಂತಕೊಂಡಂತ ನಾವು 2ನೇ ಅಧ್ಯಾಯದ 2ನೇ ಪಾದದ 29ನೇ ಸೂತ್ರದಲ್ಲಿ ಚರ್ಚೆ ಮಾಡಿದ್ದೇವೆ. ಅಲ್ಲಿ ಯಾವ ಪ್ರಮಾಣ ಇಲ್ಲ ಅಂತಕೊಂಡಂತ ಅದನ್ನು ಸಿದ್ಧ ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ವಿಜ್ಞಾನವಾದಿಗಳಾದ ಶೂನ್ಯವಾದಿಗಳಾದ ಬೌದ್ಧರ ವಿಚಾರ ಸ್ವೀಕಾರ್ಯವಲ್ಲ. ಆಗ ಬೌದ್ಧರು ಹೇಳ್ತಾರೆ, ಶೂನ್ಯವಾದಿಗಳು ಹೇಳ್ತಾರೆ, ನಾವು ಪ್ರಮಾಣಿಕ ಮಾನ್ಯ ನಿಮ್ಗೆ ಕೊಡೋದಿಲ್ಲ. ನಮ್ಮ ಅನುಭವಕ್ಕಾಗ ಅನ್ನಿಸ್ತದೆ. ಆದ್ದರಿಂದಾಗಿ ದಿಕ್ಕು ಮತ್ತು ಆಕಾಶಗಳು ಭ್ರಾಂತಿ ಕಲ್ಪಿತ, ಅದರಿಂದ ಹುಟ್ಟತಕ್ಕಂಥ ಪ್ರತ್ಯಭಿಜ್ಞೆಯೂ ಭ್ರಾಂತಿ ಕಲ್ಪಿತ, ಪ್ರತ್ಯಭಿಜ್ಞೆಯಲ್ಲಿ ಯಥಾರ್ಥವಾದ ಸರ್ವತಾ ಇಲ್ಲ ಅನ್ನುವ ವಿಚಾರವನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಯಾಕೆಂತಂದರೆ ಕೇವಲ ಪ್ರಮಾಣ ಇಲ್ಲದೆ ನೀವು ಮಾತನಾಡಬೇಡ್ರಿ, ಪ್ರಮಾಣ ಇದ್ದು ಮಾತನಾಡ್ರಿ ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಹೇಳಿದರು. ಅದಕ್ಕೆ ಮತ್ತೆ ಆಗ ವಿಜ್ಞಾನವಾದಿಗಳು ಮತ್ತು ಶೂನ್ಯವಾದಿಗಳು ಇಲ್ಲ, ಇದಕ್ಕೆ ನಾವು ಪ್ರಮಾಣ ಅಂತ ಹೇಳ್ತೇವೆ, ಇದು ಶೂನ್ಯ, ಅನಿತ್ಯ, ಕಲ್ಪಿತ ಅಂತ ಒಂದು ಪ್ರಮಾಣ ಮಾಡ್ತೇವೆ, ಅದಕ್ಕೆ ನಾವು ಇನ್ನೊಂದು ಯುಕ್ತಿವಾದ ಮಾಡ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಅವ್ರು ಹೇಳ್ತಾರೆ. ಅವರು ಆ ಯುಕ್ತಿವಾದವನ್ನು ಹೇಗೆ ಮಾಡ್ತಾರೆ, ಅದಕ್ಕೆ ಆಚಾರ್ಯರು ಏನು ಉತ್ತರ ಕೊಡ್ತಾರೆ, ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇವತ್ತು ನಾವು ತಿಳ್ಕೊಂಡದ್ದೇನು ಅಂದರೆ, ಕಲ್ಪನೆ ಮಾಡಿಕೊಳ್ಳಿ, ಟೀಕಾಕೃತ್ಪಾದರ ಗ್ರಂಥ ಓದ್ತಾ ಇದ್ದರೆ ಜಗತ್ತಿನಲ್ಲಿ ಎಷ್ಟು ತರಹದ ವಿಚಾರ ಸರಣಿಗಳಿವೆ, ಎಲ್ಲದರ ಪರಿಚಯವಾಗ್ತದೆ. ಇಲ್ಲಿಯವರೆಗೂ ವೇದ ನಿತ್ಯ ಅಂತ ಅನ್ನೋದಕ್ಕೋಸ್ಕರ, ವೇದದ ಅವಯವವಾದ ವರ್ಣ ನಿತ್ಯ ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಮೊಟ್ಟ ಮೊದಲು ಪ್ರತ್ಯಭಿಜ್ಞಾ ಅಂದರೆ ಏನು, ಇದರ ಬಗ್ಗೆ ವೈಯಾಕರಣಿಗಳ ಸ್ಫೋಟವಾದವನ್ನು ಇಟ್ಟುಕೊಂಡು ಅವರು ವೇದ ಅನಿತ್ಯ ಅಂತ ಹೇಳಿ ಕೊಟ್ಟರೆ ಅದನ್ನು ಖಂಡನ ಮಾಡಿದರು. ಆ ನಂತರ ನೈಯಾಯಿಕರ ಅನುಮಾನವನ್ನು ಖಂಡನ ಮಾಡಿದರು. ಆ ನಂತರ ವೈಶೇಷಿಕರ 2 ತರಹದ ವಾದಗಳನ್ನು ಕೂಡ ಅಲ್ಲಗಳೆದರು. ಆ ನಂತರ ಬೌದ್ಧರ ವಾದವನ್ನು ಅಲ್ಲಗಳೆದರು. ನಮ್ಮ ಜಗತ್ತಿನಲ್ಲಿ ಹಿಂದಿನಿಂದ ಎಷ್ಟೆಷ್ಟು ವಿಚಾರವಂತರು ತತ್ವಜ್ಞಾನಿಗಳಾಗಿ ಹೋಗಿದ್ದಾರೆ. ಆದರೆ ನಮ್ಮಲ್ಲಿ ವಿಚಾರ ಸ್ವಾತಂತ್ರ್ಯ ಇದೆ, ಇದೇ ನಂಬು ಇಲ್ಲದೆ ತಲೆ ಕತ್ತರಿಸ್ತೇನೆ ಅಂತಿಕೊಂಡಂತಕ್ಕಂತಹ ಅತಿರೇಕ ನಮ್ಮಲ್ಲಿ ಇಲ್ಲ. ನಮ್ಮ ವಿಚಾರ ಸರಣಿ ಎಷ್ಟು ವಿಸ್ತಾರವಾಗಿದೆ, ಅಂಥವರಿಗೆ ಎಷ್ಟು ಸಮರ್ಪಕವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರು ಟೀಕಾಕೃತ್ವಾದ ಉತ್ತರ ಕೊಡ್ತಾರೆ ಅಂತಿಕೊಂಡಂತೇಳಿ ಗೊತ್ತಾಗ್ತದೆ. ಇದರಿಂದಲೇ ಮಧ್ವಾಚಾರ್ಯರ ವೈಶಿಷ್ಟ್ಯ, ಇದರಿಂದಲೇ ಟೀಕಾಕೃತ್ಪಾದರ ವೈಶಿಷ್ಟ್ಯ ನಮಗೆ ಗೊತ್ತಾಗ್ತದೆ. ಇನ್ನು ನಾವು ಅಧ್ಯಾತ್ಮ ದೃಷ್ಟಿಯಿಂದ ಭೀಮಸೇನನ ಪಾತ್ರ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಭೀಮ ಇವನು ಕೇವಲ ಶ್ರೋತ ಅಲ್ಲ, ಭೀಮ ಇವನು ವಕ್ತಾನು ಕೂಡ ಆಗಿದ್ದಾನೆ. ಶ್ರವಣಂ ಕೀರ್ತನಂ, ಸಂಕೀರ್ತನೆ, ಕೀರ್ತನೆ ಪರಮಾತ್ಮನ ಮಹಿಮೆಯನ್ನು ಇನ್ನೊಬ್ಬರಿಗೆ ತಿಳಿಸಿ ಹೇಳುವುದು. ಇದು ಮಹಾಭಾರತದ ಭೀಮನ ಸ್ವಭಾವಗತವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ವಿಷಯಕ್ಕಂಥ ಭಕ್ತಿ ಇತ್ತು. ಅದಕ್ಕೋಸ್ಕರ ಸಂದರ್ಭ, ಪಾಂಡವರು ವನವಾಸದ ಸಂದರ್ಭ, 12 ತಿಂಗಳು ಹೋಗಿದೆ.
ಇನ್ನು 1 ತಿಂಗಳು ಬಾಕಿ, ಇನ್ನು 13 ವರ್ಷ 11 ವರ್ಷ ಬಾಕಿ ಇದೆ. ಆದರೆ ಶಾಸ್ತ್ರದ ಒಂದು ಧರ್ಮ ಪರಿಪಾಲನೆಯ ಸಂದರ್ಭದಲ್ಲಿ, ವ್ರತ ನಿಯಮ ಪರಿಪಾಲನೆ ಮಾಡುವ ಸಂದರ್ಭದಲ್ಲಿ, ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ಕೆಲವು ಸಂಕ್ಷಿಪ್ತ ಮಾರ್ಗವನ್ನು ಶಾಸ್ತ್ರ ತಿಳಿಸಿದೆ. ಯಜ್ಞ ಮಾಡಬೇಕು ಅಂತ ವೇದದಲ್ಲಿದ್ದರೆ ಅಲ್ಲಿ ಮಾಸೋವೇ ವರ್ಷ, 1 ತಿಂಗಳನ್ನು ಒಂದು ವರ್ಷ ಅಂತ ಇಟ್ಟುಕೊಂಡು 12 ತಿಂಗಳು ಮಾಡಿದರೂ ಸಾಕು. ಸ್ವಲ್ಪ ಕಡಿಮೆ ಫಲ ಸಿಗ್ತದೆ, ಆದರೆ ಫಲ ಸಿಗ್ತದೆ ಅಂತನ್ನೋ ಅರ್ಥದಲ್ಲಿ ದ್ರೌಪದಿ ದೇವಿ ಹೇಳ್ತಾಳೆ, 12 ತಿಂಗಳಾಯಿತು, ಇದನ್ನು 12 ವರ್ಷ ಅಂತ ಹಿಡಿದುಕೊಳ್ಳಿ, 1 ವರ್ಷ ಅಜ್ಞಾತವಾಸ ಮಾಡೋಣ, ನಮ್ಮ ರಾಜ್ಯ ನಾವು ಪಡೆಯೋಣ ಅಂತನೂ ವಿಚಾರ ಮುಂದೆ ಹಾಕಿದಾಗ, ಆಗ ಎಲ್ಲ ದೇವೇಚ್ಛೆ ಅಂತ ತಿಳ್ಕೊಂಡಂತೇಳಿ ದ್ರೌಪದಿ ಮಾತನ್ನು ಅಲ್ಲಗಳಿಗೆ ಪ್ರಯತ್ನ ಮಾಡ್ತಾನೆ. ಅವಳ ಯುಕ್ತಿಗೆ ಪ್ರತಿಯುಕ್ತಿಯನ್ನು ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ ಅವನು ಹೇಳ್ತಾನೆ, ಎಲ್ಲ ದೈವೇಚ್ಛೆ, ದೇವರಿಚ್ಛೆ ಇದ್ದಾಗ ತಾನಾಗೆ ನಮ್ಮ ರಾಜ್ಯ ಸಿಗ್ತದೆ, ಭಾಳ ತಲೆ ಕೆಡಿಸ್ಕೊಳ್ಬೇಡ, ಹೋಗು ಅಂತ ತಿಳ್ಕೊಂಡಂತೇಳಿ ದ್ರೌಪದಿಯ ಮಾತನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅಲ್ಲಗಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯುಧಿಷ್ಠಿರ. ಆಗ ಭೀಮ ಬರ್ತಾನೆ. ಭೀಮ ಹೇಳ್ತಾನೆ, ಅಣ್ಣ ದ್ರೌಪದಿ ಹೇಳಿದ್ದೇನು ತಪ್ಪಿದೆ? ಅಲ್ಲೋ ಜೀವನಿಗೆ ಕರ್ತೃತ್ವ ಇದೆ, ದೇವರ ಇಚ್ಛೆಯಿಂದ ಅಲ್ಲಗಳಿತಾ ಇದ್ದಾಳೆ, ನಿನ್ನ ಹೆಂಡತಿ ನಾಸ್ತಿಕ ಆಗಿ ನೋಡು, ನನ್ನ ಹೆಂಡತಿ ಇದ್ದಾಳಳು, ಆದರೆ ನಿನ್ನ ದ್ರೌಪದಿ ನಾಸ್ತಿಕವಾದ ಮಾಡ್ಲಿಕ್ಕತ್ತಾಳಂತ. ಅದಕ್ಕೆ ಭೀಮ ಹೇಳ್ತಾನೆ, ಇಲ್ಲ, ದ್ರೌಪದಿ ನಾಸ್ತಿಕತೆಯನ್ನು ಹೇಳ್ತಾ ಇಲ್ಲ, ಜೀವನಿಗೆ ಕರ್ತೃತ್ವ ಇದೆ. ಪ್ರವಚನ ಮಾಡ್ತಾ ಇದ್ದೇನೆ, ಕರ್ತೃತ್ವ ಇದೆಯಲ್ಲ, ನೀವು ಕೇಳ್ತಾ ಇದ್ದೀರಿ, ಕರ್ತೃತ್ವ ಇದೆಯಲ್ಲ. ಪ್ರತ್ಯಕ್ಷದಿಂದ ನೋಡಿದಾಗ ಜೀವರಿಗೆ, ಆತ್ಮರಿಗೆ ಒಂದು ಕೆಲಸ ಮಾಡುವ ಒಂದು ಪ್ರವೃತ್ತಿ ಸ್ವಾಭಾವಿಕವಾಗಿದೆ ಅಂತ ಒಪ್ಕೊಳ್ಬೇಕಾಗುತ್ತೆ. ಆದರೆ ಈ ಕರ್ತೃತ್ವದಲ್ಲಿ ನಮಗೆ ಪೂರ್ಣ ಸ್ವಾತಂತ್ರ್ಯ ಇಲ್ಲ. ವಸಂತ ಋತು, ಬೇಸಿಗೆಗಾಲ, ವೈಶಾಖ ಮಾಸ, ವಸಂತ ಪೂಜೆ ಮಾಡ್ತಾರೆ. ನಿನ್ನೆ ಬದಿಯಲ್ಲಿರ್ತಕ್ಕಂಥವ್ರು ಉಳಿದೆಲ್ಲ ಪಾತ್ರೆ ತುಂಬ ಕೋಸಂಬರಿ ನಮ್ಮ ಮನೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತೇನು ಫಲಾರಕ್ಕೆ ಏನು ಬೇಕೋ ಮಾಡ್ಕೊಳ್ಳೋದು ಬೇಡ, 1 ಪ್ಲೇಟ್ ಕೋಸಂಬರಿ ತಿಂದ್ರೆ ಆಯ್ತು ಅಂತ ನಾನು ಸಂಕಲ್ಪ ಮಾಡ್ತೇನೆ. 1 ತುತ್ತು ಬಾಯಲ್ಲಿ ಹಾಕ್ಕೊಳ್ತಾನೆ, ಕೋಸಂಬರಿ ಅಗತ್ತು ತೆಗಿಬೇಕಾಗ್ತದೆ. ಅಷ್ಟರಲ್ಲಿ ಕಡಲ್ ಅಂತ ಅಂತೇಳಿ ಒಂದು ಕಲ್ಲಿನ ಹರಳು ಬರ್ತದೆ, ಗೊತ್ತಾಗಲಾರದೆ ಕಚ್ಚುತ್ತೆ, ಹಲ್ಲು ನೋವು ಆಗ್ತದೆ, ಆ ತುತ್ತನ್ನು ಉಗುಳ್ತೇವೆ, ಮುಂದೆ ತಿನ್ನುವ ಮೂಡು ಹೊರಟೋಗ್ಬಿಡ್ತದೆ. ಕೋಸಂಬರಿಯಲ್ಲಿ ಬರುವ ಕಲ್ಲಿನ ಹರಳು ಇದು ನಮ್ಮ ಸಂಸಾರದ ಒಂದು ವ್ಯವಹಾರವನ್ನು ತೋರಿಸ್ಕೊಡ್ತದೆ. ಯಾಕೆ ಅಂತ ತಿಳ್ಕೊಂಡ್ರೆ ನಮ್ಮ ಮನಸ್ಸಿನ ಪ್ರಕಾರ ಆಗೋದಿಲ್ಲ. ನಮ್ಮಲ್ಲಿ ಕರ್ತೃತ್ವ ಇದೆ, ಆದರೆ ನಮ್ಮ ಮನಸ್ಸಿನ ಪ್ರಕಾರ ಕ್ರಿಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಕೂಡ ನಮ್ಮ ಪ್ರತ್ಯಕ್ಷ ಇದೆ. ಕರ್ತೃತ್ವ ಇದೆ, ಆದರೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತನ್ನೋ ನಿರ್ಧಾರವಾಗಿ, ಸ್ವತಂತ್ರ ಕರ್ತೃತ್ವ ಪರಮಾತ್ಮನಲ್ಲಿ ಮಾತ್ರ ಇದೆ. ಉಳಿದವರೆಲ್ಲರೂ ಕೂಡ ಅವನ ಅಧೀನರಾಗಿದ್ದುಕೊಂಡು ತಮ್ಮ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸಬೇಕು ಅಂತನ್ನೋದನ್ನು ಇದನ್ನು ನಾವು ತಿಳ್ಕೊಳ್ಬೇಕು. ಸ್ವಕರ್ಮ ಕೃತ್ವ, ಯಾಕೆ ಅಂತಕೊಂಡು ನಮ್ಮ ಮನಸ್ಸಿನ ವಿರುದ್ಧ ಕೆಲಸಗಳು ನಡೆಯುತ್ತವೆ. ಆದ್ದರಿಂದ ನಮಗೆ ಸಂಪೂರ್ಣ ಕರ್ತೃತ್ವ ಇಲ್ಲ, ಸ್ವತಂತ್ರ ಕರ್ತೃತ್ವ ಇಲ್ಲ. ಸ್ವತಂತ್ರ ಕರ್ತೃತ್ವ ಇಲ್ಲದೆ ಇದ್ದರೆ ನಮ್ಮ ಕರ್ಮದಲ್ಲಿ ವಿಘ್ನ ಬರಬಾರದು.
ಆದರೆ ಈಗ ವಿಘ್ನ ಬರ್ತಾ ಇದೆ. ವಿಘ್ನ ಬರ್ತಾ ಇದ್ದದರಿಂದಾಗಿ ಸ್ವತಂತ್ರ ಕರ್ತ ಅಲ್ಲ ಅಂತಕೊಂಡಂತನೂ ತಾನಾಗಿ ನಿರ್ಧಾರವಾಗ್ತದೆ. ಉದಾಹರಣೆಗೆ ಏನು ಅಂತಕೊಂಡಂತಂದ್ರೆ, ಮನೆ ಕಟ್ಟಿಸ್ತಾ ಇದ್ದೇನೆ, ದುಡ್ಡಿದೆ, ಎಲ್ಲ ಇದೆ, ಪ್ರತಿಯೊಂದಿದೆ, ಸರಿಯಾಗಿ ಇನ್ನೇನು ಪ್ರಾರಂಭ ಆಗಬೇಕು ಅಷ್ಟರಲ್ಲಿ ಕಾಂಟ್ರಾಕ್ಟರ್ ಓಡಿ ಹೋಗ್ತಾನೆ. ಅವನಿಲ್ಲದೆ ಬಿಲ್ಡಿಂಗ್ ಆಗೋದಿಲ್ಲ. ಅದಕ್ಕೆ ಬೇರೆ ಒಬ್ಬ ಆರ್ಕಿಟೆಕ್ಟನ್ನು ಇಟ್ಕೊಂಡು ಬರಬೇಕಾಗ್ತದೆ. ಆಗ ಮನಸ್ಸಿಗೆ ಅನಿಸ್ತೇನಪ್ಪ, ನಾವು ವಿಚಾರ ಮಾಡಿದ್ದೊಂದು ಆದದ್ದೊಂದು. ಹೀಗ್ಯಾಕೆ ಅಂದರೆ, ಕೆಲಸ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಇದ್ದರೂ ಅದು ನನ್ನ ಮನಸ್ಸಿನಂತೆ ನಡೆಯೋದಿಲ್ಲ. ಆದ್ದರಿಂದಾಗಿ ಇದರ ಹಿಂದೆ ಒಬ್ಬ ಸ್ವತಂತ್ರ ವ್ಯಕ್ತಿಯ ಪ್ರೇರಣೆ ಇದೆ ಅಂತನ್ನುವ ಯುಕ್ತಿಯಿಂದ ಅದನ್ನು ನಿರ್ಧಾರ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದಾಗಿ ಸ್ವಾಭಾವಿಕ ಕರ್ತೃತ್ವ ಉಳ್ಳ ಜೀವರ ಅಲ್ಪತ್ವವನ್ನು ದೂರೀಕರಿಸ್ತಾ ಪರಮಾತ್ಮ, ಪರಿಪೂರ್ಣನಾದ ಪರಮಾತ್ಮ ನಿಮ್ಮ ಎಲ್ಲ ಕ್ರಿಯೆಗಳು ಇಚ್ಛೆಯಂತೆ ನಡೆಯುತ್ತವೆ ಅಂತನ್ನೋದು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಈ ತೋರಿಸೋದ್ರಿಂದ ಏನು ಗೊತ್ತಾಯಿತು? ನನ್ನ ಕರ್ತೃತ್ವ ಇದೆ, ಆದರೆ ಸ್ವತಂತ್ರ ಕರ್ತೃತ್ವ ಇಲ್ಲ. ನಾನು ಕೆಲಸ ಮಾಡ್ತಾ ಇದ್ದೇನೆ ಒಬ್ಬನ ಅಧೀನಾಗಿ ಒಂದು ಫರ್ಮ್ನಲ್ಲಿ, ಆದರೆ ನನಗೆ ಸಂಬಳ ಕೊಡ್ತಕ್ಕಂಥವ್ನು ನನ್ನ ಬಾಸ್. ಆದರೆ ಈ ವಿಚಾರವನ್ನು ನಾವು ವ್ಯವಹಾರದಲ್ಲಿ ನೋಡ್ತೇವೆ. ನಮ್ಮ ಬಾಸಿಗೆ ನಮ್ಮ ಪರಿಚಯ ಕೂಡ ಇರಲಿಕ್ಕಿಲ್ಲ. ಪರಮಾತ್ಮನಿಗೆ ಇರ್ತದೆ, ಆ ಮಾತು ಬೇರೆ. ಅವ್ರು ಹೇಳಿದರೆ ಕೆಲಸ ಆಗ್ತದೆ, ಇಲ್ದಿದ್ರೆ ಆಗೋದಿಲ್ಲ. ಅವನು ಆರ್ಡರ್ ಕೊಟ್ಟರೆ ಪ್ರಾರಂಭ ಆಗ್ತದೆ, ಇಲ್ದಿದ್ರೆ ಇಲ್ಲ. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಪರಾಧೀನ ಕರ್ತೃತ್ವ ಅಂತನೂ ಸ್ಪಷ್ಟವಾಗ್ತದೆ. ಪರಮಾತ್ಮ ಮಾತ್ರ ಸ್ವತಂತ್ರವಾಗಿರ್ತಕ್ಕಂಥ ಕರ್ತೃತ್ವ ಇರ್ತಕ್ಕಂಥ ವ್ಯಕ್ತಿ, ಪರಮಾತ್ಮ ಅನುಗ್ರಹಕ್ಕೆ ಪಾತ್ರನಾದ ವ್ಯಕ್ತಿ. ಆದ್ದರಿಂದ ಅಣ್ಣ, ನಮ್ಮ ಕ್ಷತ್ರಿಯರು, ಪರಮಾತ್ಮ ನಮಗೆ ಭಾಳ ಮೊದಲೇ ಆಜ್ಞೆ ಕೊಟ್ಟಿದ್ದಾನೆ. ಯಜನ ಯಾಜನ, ಅದರಲ್ಲಿ ಯಜನ, ದಾನ, ಆನಂತರ ಅಧ್ಯಯನ, ಇವುಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಂತಿದೆ. ಈಗ ರಾಜ್ಯ ಆಳೋದು ಕೂಡ ಒಂದು ಯಜ್ಞ ಇದ್ದಾಗೆ. ಸಜ್ಜನರನ್ನು ಸಂರಕ್ಷಣೆ ಮಾಡಬೇಕು, ದುರ್ಜನರನ್ನು ಶಿಕ್ಷಿಸಬೇಕು. ಅದಕ್ಕೋಸ್ಕರ ನಮ್ಮ ರಾಜ್ಯ ನಮಗೆ ಬೇಕು. ಆದ್ದರಿಂದಾಗಿ ಪರಮಾತ್ಮ ನಮಗೆ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡಂತೇಳಿ ಇಂದ್ರಪ್ರಸ್ಥದ ಮೇಲೆ ನಮ್ಮನ್ನು ಕೂಡಿಸಿದ್ದಪ್ಪ. ದ್ಯೂತಲ್ಲಿ ನಾವು ಕಳೆದುಕೊಂಡಿದ್ದೇವೆ ಮತ್ತು ಬೇರೆ. ಆದರೆ ಅದಕ್ಕಾಗಿ ಪ್ರಯತ್ನ ಮಾಡೋದಿದ್ದರೆ ದೇವರು ಸಹಾಯ ಮಾಡ್ತಾನೆ ಅಂತ ತಿಳಿದುಕೊಂಡು ಜ್ಞಾನಿಗಳೇನು ಮಾಡ್ತಾರೆ, ಸ್ವವಿಹಿತ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ, ವಿಘ್ನಗಳು ಬಂದರೂ ಕೂಡ ಪರಮಾತ್ಮನಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಆ ಕರ್ಮಗಳಿಂದ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಪಡೀತಾರೆ. ಇನ್ನು ಕೆಲವರು ನಾಸ್ತಿಕರು ಅಥವಾ ಕೆಲವರು ಅತಿ ನಾಸ್ತಿಕರು. ಅತಿ ನಾಸ್ತಿಕರು ಯಾರು ಅಂತಕೊಂಡಂತಂದರೆ, ದೇವರನ್ನು ನಂಬೋರು ಆದರೆ ಅವ್ಯವಹಾರ್ಯ ರೀತಿಯಿಂದ ನಂಬತಕ್ಕಂಥ ವ್ಯಕ್ತಿಗಳು. ದೇವರನ್ನು ನಂಬೇನೆ, ನನಗೆ ಊಟ ಸಿಕ್ತು, ಇಲ್ಲದಿದ್ರೆ ಇಲ್ಲ. ದೇವರು ಒಂದು ದಿವಸ ಕೊಡ್ಬೋದು, 2 ದಿವಸ ಕೊಡ್ಬೋದು. ಆಮೇಲೆ ದೇವರಂತಾನೆ, ಇವನು ತನ್ನ ಕರ್ತವ್ಯವನ್ನು ಮರೆತಿದ್ದಾನೆ, ಇವನಿಗೆ ಯಾಕೆ ನಾನು ಕೊಡಲಿ ಅಂತ. ಆದ್ದರಿಂದಾಗಿ ನಮ್ಮಲ್ಲಿರ್ತಕ್ಕಂಥ ಸ್ವಾಭಾವಿಕ ಚೇತನನ ಕ್ರಿಯೆಯನ್ನು ಮಾಡ್ತಾ
ಅದನ್ನೇ ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ಅಂತೇಳಿ ಮಾಡಿ ನನಗೆ ಆಗ್ತಕ್ಕಂಥ ಸತ್ಕರ್ಮಗಳೆಲ್ಲ ಪ್ರವೃತ್ತಿ ಪರಮಾತ್ಮನ ಪ್ರೇರಣೆ ಧ್ಯೇಯೋ ಯೋನ ಪ್ರಚೋದಯ ಅಂತನ್ನೋದನ್ನು ತಿಳಿದುಕೊಂಡು ಜ್ಞಾನಿಗಳು ಪ್ರಯತ್ನಪೂರ್ವಕವಾಗಿ ಕರ್ಮದಲ್ಲಿ ಪ್ರವೃತ್ತರಾಗ್ತಾರೆ. ದೇವರು ಸಹಾಯಕನಾಗಿ ಅವ್ರ ಕಡೆಯಿಂದ ಕರ್ಮ ಮಾಡಿಸ್ತಾನೆ, ಅವರು ಸದ್ಗತಿಗೆ ಹೋಗ್ತಾರೆ. ಇನ್ನು ಕೆಲವರೇನಿದ್ದಾರೆ, ವಿಷ್ಣುರ್ಜನೋ ಅಶುಭೋ ದೈವಮಿತ್ತೇವ ಮತ್ವಾ ಹಿತ್ವಾ ಸ್ವಕಂ ಕರ್ಮ ಗತಿಂ ಚ ತಾಮಸೀಂ. ಅವ್ರೇನು ಮಾಡ್ತಾರೆ, ಪರಮಾತ್ಮನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವನ ಮಾತಿನ ಕಡೆ ಲಕ್ಷ್ಯ ಕೊಡದೆ ಎಲ್ಲೂ ದೈವಿದ್ದಾಗ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಕೆಲಸ ಬಿಟ್ಕೊಂಡು ಕೂತ್ಕೊಳ್ತಾರೆ. ಸಂಧ್ಯಾವನ ಮಾಡಂಗಿಲ್ಲ, ದೇವ್ರ ಪೂಜೆ ಮಾಡಂಗಿಲ್ಲ, ವೃತನ ಮಾಡಂಗಿಲ್ಲ, ಉಪವಾಸ ಮಾಡಂಗಿಲ್ಲ, ಮತ್ತೇನು ಮಾಡಂಗಿಲ್ಲ. ಹೇಗೆ ನಾವು ನಮ್ಮ ಸತ್ಕರ್ಮಗಳನ್ನು ಬಿಡ್ತೇವೆಯೋ ಹಾಗಾಗಿ ನಮ್ಮ ಮನಸ್ಸು ತಮೋಗುಣದ ಕಡೆ ಎಳೆಯಲ್ಪಡ್ತದೆ. ಇಲ್ಲ ಸತ್ಕರ್ಮ ಮಾಡಬೇಕು, ಇಲ್ಲ ದುಷ್ಕರ್ಮ ಮಾಡಬೇಕು, ಎರಡರ ಪೈಕಿ ಒಂದು. ಇಂಥ ಸಮಯದಲ್ಲಿ ಪ್ರಯತ್ನವನ್ನು ಮಾಡದೆ ಅವರು ತಪ್ಪು ದಾರಿ ಹಿಡಿದು ಮುಂದೆ ನರಕಾದಿಗಳ ಅನರ್ಥ ಪಡ್ತಾರೆ. ಆದ್ದರಿಂದ ಅಣ್ಣ, ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಆಗ ದೇವರು ಪ್ರೇರಣೆ ಮಾಡ್ತಾನೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ತಿಳ್ಕೊಂಡಂತೆ. ಅದಕ್ಕೋಸ್ಕರ ನಾನು ಹೇಳುವ ಮಾತನ್ನು ಸರಿಯಾಗಿ ಅರ್ಥ ಮಾಡಬೇಕು. ಜ್ಞಾತವ್ಯಂ ಚೈವಾಸ್ಯ ವಿಷ್ಣೋರ್ವಶತ್ವಂ ಕರ್ತವ್ಯಂ ಚೈವಾತ್ಮನಃ ಕಾರ್ಯಕರ್ಮ ಪ್ರತ್ಯಕ್ಷೈಷ ಕರ್ತೃತಾ ಜೀವ ಸಂಸ್ಥಾ ತಥಾಗಮಾದಾತ್ ಅನುಮಾನಾಚ್ಯ ಸರ್ವಂ. ಜೀವನ ಕರ್ತೃತ್ವದ ಬಗ್ಗೆ ಬಹಳ ಪ್ಯಾನಿಕ್ ಆಗೋದು ಬೇಕಾಗಿಲ್ಲ, ಭಾಳ ತಲೆ ಕೆಡಿಸ್ಕೊಂಬೋದು ಬೇಕಾಗಿಲ್ಲ. ನಮ್ಮ ಮನಸ್ಸಿನಂತೆ ಕ್ರಿಯೆಗಳಾಗೋದಿಲ್ಲ. ಕೋಸಂಬರಿ ತಿನ್ನಬೇಕು ಅಂದ್ರೆ ಕಲ್ಲಿನ ಹರಳು ಬರ್ತದೆ. ಪಂಚಪಕ್ವಾನ ತಿನ್ನಬೇಕು ಅಂತಂದ ಆ ಕ್ಷಣಕ್ಕೆ ನಾಲ್ಗೆ ಹಲ್ಲಿನ ಮಧ್ಯದಲ್ಲಿ ಸಿಕ್ಕೊಂಡು ಬಿಡ್ತದೆ. ಉತ್ಸವ ಮಾಡಿದ್ದೇವೆ, ಭಾಳ ಚೆನ್ನಾಗಿ ನಡೀತದೆ, ಎಲ್ಲರಿಗೂ ಅನೇಕ ಥರ ಫರಾಳ ಆಗ್ತೇವೆ, ತೃಪ್ತಿ ಮಾಡ್ತೇನೆ ಅಂತಕೊಂಡು ಒಳ್ಳೆಯ ಅಡುಗೆಯವರನ್ನು ನೇಮಿಸಿ ಆಗಿದೆ, ಎಲ್ಲ ಪದಾರ್ಥ ತಂದಾಗಿದೆ. ರಾತ್ರಿ 1 ಗಂಟೆಗೆ ಅಡುಗೆಯವನು ಫೋನ್ ಮಾಡ್ತಾನೆ, ನನಗೆ ಸೂತಕ ಬಂದಿದೆ, ನಾಳೆ ನಾನು ಬರೋದಿಲ್ಲ. ಕ್ರಿಯೆಗಳು ಮನಸ್ಸಿನ ವಿರುದ್ಧ ನಡೆಯೋದರಿಂದ ಪರಮಾತ್ಮನ ಅಧೀನದಲ್ಲಿ ನನ್ನ ಕ್ರಿಯೆಗಳಾಗ್ತದೆ. ಕೋಸಂಬರಿಯಲ್ಲಿ ಕಲ್ಲಿನ ಹರಳು ಬರೋದಾಗಲಿ, ನಾಲ್ಗೆ ಕಚ್ಚಿ ಗಾಯ ಆಗೋದಾಗಲಿ, ಅಥವಾ ನನ್ನ ಮನಸ್ಸಿನ ವಿರುದ್ಧ ಕೆಲಸ ಆಗೋದಾಗಲಿ, ಇವೆಲ್ಲ ನೋಡಿದರೆ ನಮಗೆ ಕರ್ತೃತ್ವದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ನೋದು ಗೊತ್ತಾಗ್ತದೆ. ನಾವು ಇನ್ನೊಬ್ಬರ ಕೈಗೊಂಬೆಗಳಾಗಿ ಪ್ರೇರಿತರಾಗ್ತಾ ಇದ್ದೇವೆ. ಮಾಡುವ ಕ್ರಿಯೆ ಇದು ಪ್ರತ್ಯಕ್ಷ ಆದ್ದರಿಂದಾಗಿ ಪ್ರತ್ಯಕ್ಷ ಸಿದ್ಧ. ಆನಂತರ ಪರಮಾತ್ಮ ಸ್ವತಂತ್ರ ಕರ್ತ, ನಾವು ಅಸ್ವತಂತ್ರ ಕರ್ತ ಅಂತ ಅನ್ನೋದಕ್ಕೋಸ್ಕರ ವೇದದಲ್ಲಿ ಪ್ರಮಾಣ ಇದೆ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘಮಂಚಿತ್ರಮರ್ಚ ಅಂತನ್ನೋ ಒಂದು ಪ್ರಮಾಣ ತೋರಿಸ್ಕೊಡ್ತದೆ. ಏನು ಅಂತಕೊಂಡ್ರೆ ಪರಮಾತ್ಮ ನಿನ್ನ ಹೊರತು ಗತಿ ಇಲ್ಲ ಅಂತಕೊಂಡಂತನ್ನೋ ಪರಿಸ್ಥಿತಿ ನಮಗೆ ಬಂದೇ ಬರ್ತದೆ. ಆದ್ದರಿಂದ ಆಗಮ ಇದೆ. ಆನಂತರ ಯುಕ್ತಿಯೂ ಕೂಡ ಇದೆ ಜಗತ್ತಿನಲ್ಲಿ. ಅನುಮಾನದಿಂದ ಸೇದವಾಗ್ತದೆ, ಏಕೆಂದರೆ ಪ್ರತ್ಯಕ್ಷದಿಂದ ಕರ್ತೃತ್ವ ಕಾಣ್ತದೆ. ಆದರೆ ಕೆಲಸ ಮಾಡಲಿಕ್ಕೆ ಹೋದಾಗ ಅನೇಕ ವಿಘ್ನಗಳು ನಮ್ಮ ಮನಸ್ಸಿನಂತೆ ಆಗೋದಿಲ್ಲ. ಇದೇ ನಮ್ಮಲ್ಲಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ದ್ಯೋತನೆ ಮಾಡ್ತದೆ. ಆದರೆ ದೇವರನ್ನು ನಂಬಿದಾಗ ಆ ಕೆಲಸಗಳು ಸುರಳಿತವಾಗಿ ನಡೆದದ್ದು ನಮ್ಮ ಅನುಭವ ಇರೋದರಿಂದಾಗಿ ಕರ್ತೃತ್ವ ಅಂತಿಕೊಂಡಂತನ್ನೋದು, ಪ್ರಯತ್ನ ಮಾಡುವ ಸಾಮರ್ಥ್ಯ ಅಂತಿಕೊಂಡಂತನ್ನೋದು
ಇದು ಪರಮಾತ್ಮ ಮೊದಲಿಂದಲೂ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ ಆಗಿದೆ. ಆದ್ದರಿಂದಾಗಿ ಪರಮಾತ್ಮನ ಅಧೀನನಾಗಿದ್ದೇನೆ ಅಂತ ತಿಳ್ಕೊಂಡು ವರ್ಣಾಶ್ರಮೋಚಿತವಾಗಿರ್ತಕ್ಕಂಥವುಗಳನ್ನು ಶಾಸ್ತ್ರ ಆಧಾರದಿಂದ ಆಚರಣೆಯನ್ನು ಮಾಡ್ತಾ ಆನಂತರ ಕೈ ಎತ್ತೋದು, ಅಡುಗೆ ಮಾಡಿಕೊಳ್ಳೋದು ಇತ್ಯಾದಿಗಳು ಅಂತನ್ನೋ ಕ್ರಿಯೆಗಳು ನಮ್ಮಿಂದ ನಡೀತಾ ಇರೋದ್ರಿಂದಾಗಿ ಆನಂತರ ಆಗಮಗಳಲ್ಲಿಯೂ ಕೂಡ ಪರಮಾತ್ಮನಂದೇ ನರತೆ ತತ್ಕಿಂಚನಾರಿ ಅಂತಕ್ಕಂಥ ಪ್ರಮಾಣಗಳು ಇರೋದರಿಂದಾಗಿ ನಾವು ಅಸ್ವತಂತ್ರರಾಗಿ ಪರಮಾತ್ಮನ ಪ್ರೇರಣೆಯಿಂದಲೇ ಸರ್ವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ನಮ್ಮದು ಪರಾಧೀನ ಕರ್ತೃತ್ವ, ಪರಾಧೀನ ಸ್ವಾತಂತ್ರ್ಯ, ಪರಮಾತ್ಮನದು ಎಲ್ಲವನ್ನು ಮೀರಿರ್ತಕ್ಕಂಥ ವೈಶಿಷ್ಟ್ಯ ಇದೆ. ಇದನ್ನು ನಾವು ಹೆಚ್ಚಿನ ಭಾಗದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಇನ್ನೂ ಕನ್ಫ್ಯೂಷನ್, ಪರಮಾತ್ಮ ಎಲ್ಲವನ್ನು ಅವನೇ ಮಾಡ್ತಾನಲ್ಲ, ನಾವು ಅಸ್ವತಂತ್ರರಾಗಿದ್ದೇವೆ, ಕರ್ತೃತ್ವ ಇಲ್ಲಿ ನಮಗೆಲ್ಲಿದೆ? ಕ್ಲಾಸ್ನಲ್ಲಿ ಅಧ್ಯಾಪಕರು ಎಲ್ಲ ಹೇಳ್ಕೊಡ್ತಾರೆ. ಕೊನೆಗೆ ಇಂಪಾರ್ಟೆಂಟ್ ಕ್ವಶನ್ ಹೇಳ್ಕೊಡ್ತಾರೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲತೆ. ಆದರೆ ಪರೀಕ್ಷೆಯಲ್ಲಿ ಮಾತ್ರ ನಾನೇ ಕೂತ್ಕೊಳ್ಬೇಕಲ್ಲ, ನಮ್ಮ ಅಧ್ಯಾಪಕರು ಕೂತ್ಕೊಳ್ಳೋದಿಲ್ಲ, ನಾನು ಸ್ಕೂಲ್ ಕೂತ್ಕೊಳ್ಳೋದಿಲ್ಲ. ಇದರಿಂದಲೇ ಸಿದ್ಧವಾಗ್ತದೆ ನಾನು ನನ್ನ ಸಂದರ್ಭದವಾಗಿರ್ತಕ್ಕಂಥ ಪ್ರಯತ್ನ ಮಾಡಲೇಬೇಕು. ನಾನು ಪರೀಕ್ಷಾ ಹಾಲಿನವರೆಗೂ ಕೂಡಿಸುವ ಕೆಲಸ ಪೇರೆಂಟ್ಸು ಟೀಚರ್ಸ್ ಮಾಡಿದ್ದಾರೆ, ಬರೆಯುವ ಕೆಲಸ ನಿಮ್ಮದು. ಏಕೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಆದ್ದರಿಂದಾಗಿ ಆದರೆ ಸಾಮರ್ಥ್ಯ ಇದೆ, ಆದರೆ ನಿಮ್ಮ ಮನಸ್ಸಿನ ತಕ್ಕ ಮಾರ್ಕ್ಸ್ ಸಿಕ್ಕೋದಿಲ್ಲ, ಅಸ್ವಾತಂತ್ರ್ಯನೂ ಕೂಡ ಇದೆ. ಈ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಶ್ಲೋಕದಿಂದ ತಯಾರಾಗ್ತಕ್ಕಂಥದ್ದು ಏನು ಅಂತಂದರೆ, ಪ್ರಯತ್ನಶೀಲತೆ ಮಾನವನಲ್ಲಿ ಸ್ವಾಭಾವಿಕವಾಗಿದೆ, ಭಗವದ್ ಅನುಗ್ರಹದಿಂದ ಅದು ಸಫಲವಾಗಬೇಕಾಗಿತ್ತು ಅಂತಂದರೆ ಸತತ ಪ್ರಯತ್ನ ಬೇಕು ಅಂತನ್ನೋದು ನಾವು ಇದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಹರಿಯ ಸ್ವಾತಂತ್ರ್ಯ ಅಂದರೆ ಏನು? ವಿಷ್ಣೋರ್ವಸೇ ತನ್ನ ಹೇಯಂ ದ್ವಯಂಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ ತತ್ಪ್ರೇರಕಂ ವಿಷ್ಣುಮೇವಾಭಿಜಾನ್ ಭವೇತ್ ಪ್ರಮಾಣ ತೃತೀಯಾನುಗಾಮಿ. ಒಬ್ಬ ಭಕ್ತ ಏನು ಮಾಡ್ತಾನೆ? ಪರಮಾತ್ಮನೇ ಸ್ವತಂತ್ರಕರ್ತ, ಅವನ ಅಧೀನದಲ್ಲಿ ಜಗತ್ತ ಇದೆ. ಯಾವುದನ್ನು ನಾವು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಅದನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾನೆ, ಯಾವುದನ್ನು ಬಿಡಬೇಕು ಅದನ್ನು ಕೂಡ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಜ್ಞಾತವ್ಯಂ ಚೈವಾಸ್ಯ ವಿಷ್ಣುರ್ವಶತ್ವಂ. ಇನ್ನು ಪರಮಾತ್ಮನು ಪ್ರೇರಿಸಿದ್ದಾನೆ ಅಂತ ತಿಳ್ಕೊಂಡಂತಂದರೆ ಆಗ ಅವನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಮಾಡುವಾಗ ನಾನೇ ಸ್ವತಂತ್ರಕರ್ತ, ನಾನು ಸಾಮಾನ್ಯ ಯಾರಿಲ್ಲ ಅಂತ ತಿಳ್ಕೊಂಡಂತ ಕೆಲಸ ಕೆಡ್ತದೆ. ಪ್ರವಚನ ಮಾಡ್ತಾ ಇದ್ದೇನೆ, ಯಾಕೆ? ಮಾತನಾಡುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ವಿಷಯಗಳ ವಿವರಣೆ ಮಾಡ್ತಾ ಇದ್ದಾನೆ, ಯಾಕೆ? ದೇವರು ಆ ಮನಸ್ಸು ಬುದ್ಧಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ನನ್ನ ಕಡೆಯಿಂದ ಪರಮಾತ್ಮ ಕೆಲಸ ಮಾಡಿದರೂ ಕೂಡ ಆಂತರಿಕವಾಗಿದ್ದುಕೊಂಡು ಪ್ರೇರಣೆ ಮಾಡ್ತಕ್ಕಂಥವನು ಅವನೇ. ಇದೇ ಪರಮಾತ್ಮ ಇರ್ತಕ್ಕಂಥ ಸ್ವಾತಂತ್ರ್ಯ. ಅವನ ಸಹಾಯ ಇಲ್ಲದೆ ನಾವು ಏನೂ ಮಾಡಲಾರೆವು. ಅವನ ಸಹಾಯ ಇದ್ದರೆ ಯುಗತಾನುಸಾರವಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಿ ಅದರ ಫಲವನ್ನು ನಾವು ಪಡಿತೇವೆ. ಪರಮಾತ್ಮ ಯಾವುದನ್ನು ಪುಕ್ಕಟೆ ಕೊಡೋದಿಲ್ಲ. ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿಸಿಯೇ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಾನೆ. ಆದ್ದರಿಂದ ಅಣ್ಣ, ದೇವರ ಇಚ್ಛೆ ಬಂದಾಗ ರಾಜ್ಯ ಸಿಗಲಿ ಅಂತ ಅನ್ಬೇಡ.
ರಾಜ್ಯ ಪಡೆಯುವ ತಯಾರಿ ಈಗಿನಿಂದಲೇ ನಾವು ಮಾಡಬೇಕು. ಆದ್ದರಿಂದಾಗಿ ಪರಮಾತ್ಮನ ಕರ್ತೃತ್ವದ ಜೊತೆಯಲ್ಲಿ ಜೀವನ ಕರ್ತೃತ್ವಕ್ಕೆ ಮೂರೂ ಪ್ರಮಾಣಗಳು ನಮಗೆ ಇವೆ. ಒಂದು, ಕ್ರಿಯೆ ಮಾಡ್ತಾ ಇದ್ದೇವೆ, ನಮ್ಮ ಸಾಕ್ಷಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತಕೊಂಡಂತೇಳಿ ಅನುಭವಿಸಿ ಮಾಡ್ತದೆ. ಆದ್ದರಿಂದಾಗಿ ಕ್ರಿಯೆ ಪ್ರತ್ಯಕ್ಷದಿಂದ ಗೊತ್ತಾಗ್ತದೆ. ಆದರೆ ನಾನು ಮಾಡಬೇಕಂದಿದ್ದೆ, ಅಂಥ ವೇಳೆಯಲ್ಲಿ ಪರಮಾತ್ಮ ಒಂದು ಒಳ್ಳೆ ಅದ್ಭುತ ವಿಚಾರ ತಂದು ಕೊಡ್ತಾನೆ. ಆ ದಾರಿಯಿಂದ ಕೆಲಸ ಆಗಿ ಹೋಗ್ತದೆ. ಎಷ್ಟು ಕಠಿಣ ಅಂತ ತಿಳ್ಕೊಂಡಿರ್ತೇವೆ, ಅದು ಅಷ್ಟು ಸುಲಭವಾಗಿ ಕೆಲಸ ಆಗಿ ಹೋಗ್ಬಿಡ್ತದೆ. ಹೇಗೆ ಅಂತ ತಿಳ್ಕೊಂಡಂತಂದ್ರೆ, ನಾನು ಬರೆದಿದ್ದೇನೆ, ನನಗೆ ಗೊತ್ತಿದೆ 40 ಮಾರ್ಕ್ಕಿಂತ ಹೆಚ್ಚು ಸಿಕ್ಕೋದಿಲ್ಲ ಅಂತ. ಯಾಕೆ ಉಳಿದೆಲ್ಲ ನಾನು ಬಿಟ್ಟಿದ್ದೇನೆ. ಆದರೆ ನನಗೆ ಗೊತ್ತಿಲ್ಲದಂತೆ ನಾನು ಬರೆದದ್ದೆಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹಿಂದಿನಿಂದ ಒಬ್ಬ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾನೆ ಅಂತ ಅನ್ನೋದು ನಿಶ್ಚಿತ ಗೊತ್ತಾಗ್ತದೆ. ನಮ್ಮ ಸಂಕಲ್ಪಾನುಸಾರವಾಗಿ ಮಾಡಿದಾಗ ಪ್ರಯತ್ನ ಮಾಡಿಸಿ ಆ ಕೆಲಸ ಪೂರ್ಣ ಮಾಡುವವರೆಗೂ ನನ್ನನ್ನು ಕರೆದುಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಂಡಂಥೇಳಿ ಜ್ಞಾನಿಗಳು ತಿಳಿದುಕೊಂಡು ತತ್ಪ್ರೇರಕಂ ವಿಷ್ಣುಮೇವಾಭಿಜಾನನ್ ಭವೇತ್ ಪ್ರಮಾಣ ತೃತೀಯಾನುಗಾಮಿ. ಈ ವಿಚಾರ, ಯಾವುದೇ ವಿಚಾರವನ್ನು ನಿರ್ಧಾರ ಮಾಡಬೇಕಾಗಿದ್ದರೆ ಪ್ರತ್ಯಕ್ಷ ಅನುಮಾನ ಆಗಮಗಳಿಂದ ನಾವು ಇದನ್ನು ನಿರ್ಧಾರ ಮಾಡಬೇಕು. ಯಾಕೆ ಅಂತ ತಿಳ್ಕೊಂಡಂತಂದರೆ 3 ಥರದ ಪ್ರಮಾಣಗಳು. ಒಂದು ಪ್ರಮಾಣ ಇದ್ದರೆ ಆಗ್ಬೋದು ಅಂತ, 2 ಪ್ರಮಾಣ ಇದ್ದರೆ ಇನ್ನೂ ಹೆಚ್ಚು ಪಕ್ಕ ಆಗ್ತದೆ. ಅದೇ ವಿಷಯದಲ್ಲಿ 3ನೇ ಪ್ರಮಾಣವು ಸಿಕ್ಕೊಂಡ್ರೆ ಅದು ನಿಶ್ಚಿತ ಆಗ್ತದೆ. ಅದಕ್ಕೆ ಪೂರ್ಣ ಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪೂರ್ಣ ಪ್ರಮಾಣ ಕೆಲವಕ್ಕೆ ಪ್ರತ್ಯಕ್ಷ ಪ್ರಮಾಣ ಇರೋದಿಲ್ಲ, ಅನುಮಾನ ಆಗಮ ಪ್ರಮಾಣ ಇರ್ತದೆ. ಕೆಲವಕ್ಕೆ ಆಗಮ ಪ್ರಮಾಣ ಸಿಕ್ಕೋದಿಲ್ಲ, ಅನುಮಾನ ಪ್ರತ್ಯಕ್ಷ ಇಟ್ಕೊಳ್ಬೇಕಾಗ್ತದೆ. ಕೆಲವು ಸಲ ಪ್ರತ್ಯಕ್ಷದಿಂದಲೂ ಕೂಡ ಸರಿಯಾಗಿರ್ತಕ್ಕಂಥ ಯಥಾರ್ಥ ಜ್ಞಾನ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಅದು ಪೂರ್ಣ ಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಳ್ತದೆ. ಪೂರ್ಣಂ ಪ್ರಮಾಣಂ ತತ್ರಯಂಚ ಅವಿರೋಧೆ. ಪೂರ್ಣ ಪ್ರಮಾಣ ಇದ್ದರೆ ಬೇರೆ ಯಾವುದೇ ರೀತಿಯ ಯುಕ್ತಿ ವಿರೋಧ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ಅದು ಬಹಳ ಶ್ರೇಷ್ಠ ಪ್ರಮಾಣ ಅಂತ ಅನಿಸ್ಕೊಳ್ತದೆ. ಆನಂತರ ಎಲ್ಲಿ ಏನಿಲ್ಲ ಅಂತ ಅನ್ನಿಸ್ತದೆ, ಸಮಸ್ಯೆ ಇದೆ, ಅನುಮಾನದಿಂದ ನಾವು ಯಾವಾಗ ಪ್ರವೃತ್ತರಾಗ್ತೇವೆ. ಇಂತಹ ಸಂದರ್ಭದಲ್ಲಿ ಅನುಮಾನ ಪ್ರಮಾಣ ಇಲ್ಲ ಅಂತ ಕೊಂಡಾಗ್ತದೆ. ಆದರೆ ಈ ಸಂಪೂರ್ಣವಾಗಿರ್ತಕ್ಕಂತಹ ಜೀವಕರ್ತೃತ್ವ ವಿಚಾರದಲ್ಲಿ 3 ಪ್ರಮಾಣಗಳಿವೆ. ಪ್ರತ್ಯಕ್ಷ ಪ್ರಮಾಣವೂ ಕೂಡ ಇದೆ, ಅನುಮಾನ ಪ್ರಮಾಣವೂ ಕೂಡ ಇದೆ, ಆಗಮ ಪ್ರಮಾಣವೂ ಕೂಡ ಇದೆ. ಯಾಕಪ್ಪ ಈ 3 ಪ್ರಮಾಣ ಅಂತಂದ್ರೆ ಹೇಗೆ? ಮೊದಲೇದ್ದು ಪ್ರತ್ಯಕ್ಷ. ಇವನಿಗೆ ನಾನು ಪ್ರವಚನ ಮಾಡ್ತಾ ಇದ್ದೇನೆ, ನನ್ನ ಎದುರಿಗೆ ಕೂತ್ಕೊಂಡು ನೀವು ರೆಕಾರ್ಡ್ ಮಾಡ್ತಾ ಇದ್ದಾನೆ, ಇದು ಪ್ರತ್ಯಕ್ಷ ಜ್ಞಾನ. ಆನಂತರ ನಮ್ಮ ವಿದ್ಯಾರ್ಥಿ ಮಧ್ಯದಲ್ಲಿ ಏನೋ ಫೋನ್ ಮಾಡ್ತಾನೆ, ಯಾರೋ ಬರ್ತಾರೆ, ಅವನು ಕೂಡಿಸ್ತಾನೆ, ಕೂಡಿಸಿ ಅವನು ಹೋಗಿ ಬರ್ತೇನೆ ಸೌದೆ ಮಾಡಿ ಹೊರಟೋಗ್ಬಿಡ್ತಾನೆ. ಬಹಳ ಹೊತ್ತಾದರೂ ಬರೋದಿಲ್ಲ.
ಆಗ ನಾನೇನು ಕಲ್ಪನೆ ಮಾಡ್ತೇನೆ ಅಂತ ತಿಳ್ಕೊಂಡಂತಂದರೆ ಅವನಿಗೆ ರೆಕಾರ್ಡ್ ಮಾಡಬೇಕಾಗಿತ್ತು, ಆದರೆ ಏನೋ ಒಂದು ಬೇರೆ ವಿಘ್ನ ಬಂದಿದೆ, ಯಾವುದೋ ಒಂದು ಯಾರನ್ನೋ ಹಾಸ್ಪಿಟಲ್ ಹಾಕಿದ್ರೆ ಹೀಗಾಗಿದೆ ಅಂತ ತಿಳ್ಕೊಂಡಂತ ಅನುಮಾನ ಮಾಡ್ತೇನೆ. ಪ್ರಾಮಾಣಿಕವಾಗಿ ಪೂರ್ತಿ ಪ್ರವಚನದವರೆಗೂ ನಾನು ರೆಕಾರ್ಡ್ ಮಾಡ್ತೇನೆ ಅಂತ ಹೇಳಿದ ವ್ಯಕ್ತಿ ಮಧ್ಯದಲ್ಲಿ ಎದ್ದು ಹೊರಟೋಗಿದ್ದಾನೆ, ಸದ್ಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾನೆ ಅಂತಂದರೆ ಏನೊಂದು ದೊಡ್ಡ ಪ್ರಾಬ್ಲಮ್ಮಲ್ಲಿ ಸಿಲುಕೊಂಡಿದ್ದಾನೆ ಅಂತ ಅನುಮಾನ ಮಾಡ್ತೇವೆ. ಅನುಮಾನವೂ ಕೂಡ ಪ್ರಮಾಣವೇ. ಆನಂತರ ಆಗಮ ಶಬ್ದ ಪ್ರಮಾಣ ಅಂತ ಕರಿತೇವೆ. ಇದು ಹೇಗೆ? ಒಬ್ಬನು ಹೇಳ್ತಾನೆ, ನಾವು ಹೀಗೆ ದಾರಿ ನಿಂತ ನಿಂತ್ಕೊಂಡಿತ್ತು ಅವನಿಗಂತೇಳಿ ಅಂದಾಕ್ಷಣಕ್ಕೇನೆ ಆವಾಗ ಅವ್ನು ಕೇಳ್ತಾನೆ, ಯಾಕೆ ನಿಂತೀರಿ ಅಂತ ತಿಳ್ಕೊಂಡಂತೇಳಿ. ಇಲ್ಲ, 10-15 ನಿಮಿಷಕ್ಕೆ ಅರ್ಧ ಗಂಟೆಗೊಮ್ಮೆ ತರಕಾರಿ ವ್ಯಾನ್ ಬರುತ್ತೆ, ಮುಂದೆ ಹೋಗ್ತದೆ, ನಮ್ಗೆ ತರಕಾರಿ ತೊಗೋಬೇಕಾಗಿದೆ, ಆದ್ದರಿಂದಾಗಿ ನಿಂತ್ಕೊಂಡಿವಿ ಅಂತ ತಿಳ್ಕೊಂಡ. ಆಗ ಅವನು ಹೇಳ್ತಾನೆ, ಯಾಕೆ ನಿನ್ನ ಟೈಮ್ ವೇಸ್ಟ್ ಮಾಡ್ತೀರಿ, 10 ಹೆಜ್ಜೆ ಹೋಗ್ರಿ, ಅಲ್ಲೊಂದು ತೋಟದ ಎಲ್ಲ ಪಲ್ಯಗಳು ತರಕಾರಿಗಳು ಸುಲಭದಲ್ಲಿ ಸಿಗ್ತಾವೆ ಅಂತ ತಿಳ್ಕೊಂಡ. ಅವನ ಮಾತು ಕೇಳಿ ಅಲ್ಲಿ ಹೋಗ್ತೇವೆ, ಒಳ್ಳೆ ತೋಟ ಸಿಗ್ತದೆ, ಬೇಗ ನಮ್ಮ ಕೆಲಸ ಪೂರೈಸ್ತದೆ. ಇಂತಹ ಸಂದರ್ಭದಲ್ಲಿ ಆವಾಗ ಇದು ಆಗಮ ಪ್ರಮಾಣ ಅಂತ. ಯಾಕಂದ್ರೆ ಅವನ ಮಾತಿನ ಮೇಲೆ ನಾವು ವಿಶ್ವಾಸ ಇಟ್ಟಿವು. ಹಾಗೆ ವೇದದ ಮಾತಿನ ಮೇಲೆ ಕೂಡ ವಿಶ್ವಾಸ ಇಟ್ಟಾಗ ನಮಗೆ ಯಾವಾಗ ರಿಸಲ್ಟ್ ಬರ್ತದೆ ಆ ಪ್ರಮಾಣದ ವಿಷಯದಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ ನಮಗೆ ತಪ್ಪದೇ ಬರ್ತದೆ. ಆದ್ದರಿಂದಾಗಿ ಪರಮಾತ್ಮ ಸ್ವತಂತ್ರ, ಮನುಷ್ಯ ಸ್ವತಂತ್ರ ಅಂತ ಅನ್ನೋದಕ್ಕೋಸ್ಕರ ಪ್ರತ್ಯಕ್ಷ ಪ್ರಮಾಣವೂ ಇದೆ, ಆಗಮ ಪ್ರಮಾಣವೂ ಇದೆ, ಆನಂದು ಅನುಮಾನ ಪ್ರಮಾಣವೂ ಕೂಡ ಇದೆ, ಆಗಮ ಪ್ರಮಾಣವೂ ಕೂಡ ಇದೆ. ಆದ್ದರಿಂದಾಗಿ ತತ್ವಜ್ಞಾನ ವಿಚಾರ ಮಾಡತಕ್ಕಂಥ ವ್ಯಕ್ತಿ ಮೊದಲು ಪ್ರತ್ಯಕ್ಷಕ್ಕೆ ಯಾವ್ಯಾವ ತಿಳಿತದೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರತ್ಯಕ್ಷದಿಂದ ಯಾವಾಗ ವಿಷಯ ಕ್ಲಿಯರ್ ಆಗೋದಿಲ್ಲ ಆಗ ಇಮ್ಯಾಜಿನೇಷನ್ ಮಾಡಬೇಕು. ಆ ನಂತರ ಪ್ರಮಾಣ ಹುಡುಕಬೇಕು. ಹಿರಿಯರು ಹೇಳಿದ ಮಾತು, ಅದರ ಬಗ್ಗೆ ಪ್ರಮಾಣ ಅಂತ ಇಟ್ಟುಕೊಳ್ಬೇಕು. ಈ ರೀತಿಯಾಗಿ 3 ಪ್ರಮಾಣಗಳು ನಮ್ಮ ಕರ್ತೃತ್ವದಲ್ಲಿ ಬೇಕಾಗ್ತದೆ. ಅಣ್ಣ, ನಾವು ಕ್ಷತ್ರಿಯರು ಪ್ರಯತ್ನ ಮಾಡಬೇಕು, ಹೇಳು, ನಾವು ಪ್ರಯತ್ನ ಮಾಡೋಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಮತ್ತು ಸ್ವಲ್ಪ ಸ್ಪಷ್ಟವಾಗಿ ಭೀಮಸೇನ ದೇವರು ತಮ್ಮ ಅಣ್ಣನಿಗೆ ತಿಳಿಸ್ತಾರೆ. ಕರ್ಮ ಮಾಡುವಂತ ಏನು ಬೇಕಾದ ಮಾಡುವಂತ ಅರ್ಥ ಅಲ್ಲ, ತನಗೆ ವಿಹಿತವಾದಂಥ ಕರ್ಮಗಳನ್ನು ಮಾಡಿ, ತನ್ನ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ವಿಹಿತವಾದ ಕರ್ಮಗಳನ್ನೇ ಮಾಡಬೇಕು. ಆದರೆ ಕರ್ಮ ತ್ಯಾಗ ಮಾಡಿದರೆ ಪಾಪ ಮಾತ್ರ ನಿಶ್ಚಿತ ಬರ್ತದೆ. ಪಾಪ ಬರದಂತೆ ನಾವು ಕರ್ತವ್ಯ ಕರ್ಮಗಳನ್ನು ಮಾಡಬೇಕಾಗ್ತದೆ. ಅಜ್ಞಸ್ತಃ ಪ್ರತ್ಯಕ್ಷಂ ವಿವಾಹೇವ ದೈವಂ ಮತ್ವಾ ಕರ್ತೃ ಸ್ವಾತ್ಮಕರ್ಮೇ ಪ್ರಜಯ್ಯಾತ್. ಮೂರ್ಖ ಏನು ಮಾಡ್ತಾನೆ? ದೇವ್ರಿಗೆ ಇಚ್ಛಾ ಇದ್ದಂತೆ ಆಗ್ತದೆ. ಪರೀಕ್ಷೆಗೆ ತಯಾರಿನೇ ಮಾಡಂಗಿಲ್ಲ. ದೇವ್ರು ಯಾವಾಗ ಪರಿಣಾಮ ಮಾಡ್ತಾನೆ ಅವಾಗ ತಯಾರು ಮಾಡ್ತಾನೆ. ನಾ ದೇವರನ್ನು ನಂಬೇನಿ, ದೇವರು ಹೆಂಗೆ ಪಾರು ಮಾಡ್ತಾನೆ, ಯಾವುದೇ ರೀತಿ ನಮ್ಮನ್ನು ಅನುಕೂಲತೆ ಮಾಡಿಕೊಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿ ತಮ್ಮ ನಿತ್ಯ ನಿಯಮಿತ ಕರ್ಮಗಳನ್ನು ಬಿಡ್ತಾರೆ. ಯಾವಾಗ ಗುಡ್ಲಕ್ಕೆ ಬರ್ತೇವೆ ಅಂತ ಹಾದಿ ಕಾಯ್ತಾ ಕೂತ್ಕೊಂಡಿರ್ತಾರೆ. ಇಂಥವರು ಜ್ಞಾನಿಗಳೆಲ್ಲ ತಿಳುವಳಿಕೆ ಹೇಳೋರಲ್ಲ. ವಿದ್ವಾನ್ ಜೀವಂ ವಿಷ್ಣುವಶಂ ವಿದಿತ್ವ ಕರೋತಿ ಕರ್ತವ್ಯ ಮಜಸ್ತ್ರಮೇವ. ವಿದ್ವಾಂಸನ ಏನು ಮಾಡ್ತಾನೆ? ಎಲ್ಲ ಪರಮಾತ್ಮನ ಅಧೀನ ಇದೆ, ಅವನ ಅಧೀನ ಅಂತ ನಾನು ತಿಳಿದುಕೊಂಡು ನಮ್ಮ ಕರ್ಮಗಳನ್ನು ಮಾಡ್ತಾ ಇದ್ದರೆ ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ, ಪರಮಾತ್ಮ ಅನುಗ್ರಹಕ್ಕೆ ಅದು ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ನಮ್ಮಲ್ಲಿ ಸ್ವತಂತ್ರ ಕರ್ತೃತ್ವ ಇಲ್ಲ, ಅಸ್ವತಂತ್ರವಾಗಿರ್ತಕ್ಕಂಥ ಕರ್ತೃತ್ವ ಇದೆ ಅಂತನ್ನೋದನ್ನು ನಾವು ಸರಿಯಾಗಿರ್ತಕ್ಕಂಥ ಇಟ್ಟುಕೊಂಡು ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಸರಿಯಾಗಿ ಮಾಡಲೇಬೇಕಾಗ್ತದೆ. ಸುಮಾರು ಒಂದು 20 ನಿಮಿಷ ಪ್ರತ್ಯಕ್ಷ, ಅನುಮಾನ, ಆಗಮ
ಶ್ಲೋಕದಲ್ಲಿ ಹೇಳಿದ ರೀತಿಯಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಇಲ್ಲಿವರೆಗೂ ಏನೇನು ಪ್ರಮಾಣ ಇಟ್ಟುಕೊಂಡು ನಾವು ನಮ್ಮ ವರ್ಣಾಶ್ರಮದ ಕ್ರಮದಲ್ಲಿ ಪ್ರವೃತ್ತರಾಗಬೇಕು ಅಂತ ಅನ್ನೋದನ್ನು ಧರ್ಮರಾಜನಿಗೆ ಭೀಮಸೇನ ಹೇಳಿಕೊಡ್ತಾ ಇದ್ದಾನೆ. ಧರ್ಮರಾಜ ಹೇಳಿದ, ದೇವರ ಇಚ್ಛೆ ಇದೆ, ವನವಾಸ ಬಂದಿದೆ, 12 ವರ್ಷ ಸುಮ್ಮ ಕೂತ್ಕೊಳ್ಳೋಣ ಅಂತನ್ನೋದು ಧರ್ಮರಾಜನ ವಾದ. ದ್ರೌಪದಿ ಮತ್ತು ಭೀಮಸೇನರ ವಾದ ಏನು ಅಂತ ತಿಳ್ಕೊಂಡಂತಂದರೆ, ಸುಮ್ಮನೆ ಕೂತ್ರೆ ಪರಮಾತ್ಮ ಅನುಕೂಲ ಮಾಡಿಕೊಡಂಗಿಲ್ಲ, ಕರ್ತವ್ಯ ಕರ್ಮಗಳನ್ನು ಮಾಡದೇ ಇದ್ದರೆ ಪರಮಾತ್ಮ ಅನುಗ್ರಹ ಆಗೋದಿಲ್ಲ, ಆದ್ದರಿಂದಾಗಿ ನಮ್ಮ ರಾಜ್ಯ ನಮಗೆ ಪಡೆಯಬೇಕಾಗಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮಾಧಾನ ಭೇದ ದಂಡಗಳ ಪ್ರಯೋಗಗಳನ್ನು ನಾವು ಮಾಡಲೇಬೇಕು. ಮಾಡ್ತಾ ಇರುವಾಗ ನಮ್ಗೆ ಅನುಕೂಲ ಮಾಡಿಕೊಡ್ತಾನೆ, ಇದು ಪರಮಾತ್ಮ ನಿಜವಾಗಿಯೂ ಪ್ರೇರಕನಾಗಿ ನಿಂತ್ಕೊಂಡಿದ್ದಾನೆ ಅಂತ ಅರ್ಥ. ಆ ನಂತರ ಪರಮಾತ್ಮ ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿದ ಕಾರ್ಯಕ್ಕೆ ಪೂರ್ಣ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ನಾವು ಈಗಿನಿಂದಲೇ ಯುದ್ಧದ ಉದ್ಯಮ ಮಾಡಬೇಕು. ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ನಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆಗ ಪರಮಾತ್ಮ ನಮಗೆ ಸಹಾಯ ಮಾಡಿ ನಮ್ಮ ರಾಜ್ಯ ಸಿಗುವಂತೆ ಮಾಡ್ತಾನೆ. ಹೇಡಿಯಂತೆ ದೇವೇಚ್ಛೆ ಅಂತಿಕೊಂಡಂತೆ ಅಷ್ಟೇ ಕೂರ್ತದೆ. ಪರಮಾತ್ಮ ಹೇಳ್ತಾನೆ, ನನ್ನ ಇಚ್ಛೆ ಏನಿದೆ ನೀನು ಪ್ರಯತ್ನ ಮಾಡು, ನಿನಗೆ ನಾನು ಸಹಾಯ ಮಾಡ್ತೇನೆ. ಅದನ್ನು ಅರ್ಥ ನಾವು ಮಾಡಿಕೊಳ್ಳದೆ ಆಲಸ್ಯಗಳಾದರೆ ಪರಮಾತ್ಮ ಆಲಸ್ಯಗಳಿಗೆ ಎಂದಿಗೂ ಅನುಗ್ರಹವನ್ನು ಮಾಡೋದಿಲ್ಲ. ಆದ್ದರಿಂದ ನಾವು ಪ್ರಯತ್ನಶೀಲರಾಗಬೇಕು ಅನ್ನೋದನ್ನು ಭೀಮಸೇನ ದೇವರು ಅಣ್ಣನಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಆ ಕ್ರಮ ಇನ್ನೂ ಸ್ವಲ್ಪ ವಿಸ್ತಾರವಾಗಿದೆ, ಅದೇನಂತ ಅನ್ನೋದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದ ನಾಳೆ ಬೆಳಗ್ಗೆ ಎಚ್ಚರ ಆದ ಕ್ಷಣಕ್ಕೇನೆ 5 ಗಂಟೆ ಆಗೋಗಿದೆ, ಹೇಳಬೇಕು ಅಂತಕೊಂಡು ಎದ್ಬಿಡೋಣ. ಶೌಚಾದಿಗಳನ್ನು ಮಾಡಿಕೊಂಡು ದಂತನಾದ ಮಾಡಿಕೊಂಡು ಸ್ನಾನ ಮಾಡೋಣ. ಮಾಡಿ ನಮ್ಮ ನಿತ್ಯ ನಮಿತ ಕರ್ತವ್ಯವನ್ನು ಬೇಗನೆ ಮುಗಿಸ್ಬಿಡೋಣ. ಇನ್ನೊಂದು ಸ್ವಲ್ಪ ತೆಗೆದ್ರೆ ಆಯಿತು, ಇನ್ನೊಂದು ಸ್ವಲ್ಪ ತೆಗೆದ್ರೆ ಆಯಿತು, ಅಷ್ಟೊತ್ತಿಗೆ ಲೇಟು. ಆನಂತರ ಬಾತ್ರೂಮಿಗೆ ಕ್ಯೂ, ಸ್ನಾನ ಆಗೋದಿಲ್ಲ. ಯಾವಾಗ ಸ್ನಾನ, ಅಷ್ಟೊತ್ತಿಗೆ ಜೀವನದಲ್ಲಿ ಉತ್ಸಾಹ ಕೂಡ ಇರೋದಿಲ್ಲ. ಆ ರೀತಿಯಾಗಿ ನಾವು ಮಾಡದೆ ನಾವು ಸತತ ಪ್ರಯತ್ನಶೀಲರಾಗಬೇಕು. ಆಗ ಪರಮಾತ್ಮ ನಮಗೆ ಸಹಾಯ ಮಾಡ್ತಾನೆ. ಇಲ್ಲದೇ ಇದ್ದರೆ ಪರಮಾತ್ಮನ ಸಹಾಯ ಆಗೋದಿಲ್ಲ. ಬರೀ ದೇವೇಚ್ಛೆ ಇದ್ದಾಗ ಆಗಲಿ ಪ್ರಯತ್ನ ಬಿಟ್ಟರೆ ದೇವರು ಅನುಗ್ರಹ ಮಾಡೋದಿಲ್ಲ ಅನ್ನೋ ವಿಚಾರವನ್ನು ಧರ್ಮರಾಜನಿಗೆ ಭೀಮಸೇನ ದೇವರು ತಿಳಿಸಿ ಹೇಳ್ತಾ ಇದ್ದಾರೆ. ಬಹಳ ಮಹತ್ವಪೂರ್ಣವಾದ ಘಟ್ಟ. ಪ್ರತಿಯೊಬ್ಬ ವ್ಯಕ್ತಿ ಪ್ರಯತ್ನಶೀಲನಾಗಬೇಕು ಅಂತ ಹೇಳುವ ಒಂದು ಮಹತ್ವಪೂರ್ಣವಾದ ಸಂದರ್ಭ. ಅದನ್ನು ನಾವು ಮುಂದೆ ಯಾವ ವಿಚಾರದಲ್ಲಿ ಭೀಮಸೇನ ದೇವರು ವಿವರಣೆ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮಯ ನಾಶಕ ಶೇಷಾನ್ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಕರ್ಣಂ. ಶ್ರೀಕೃಷ್ಣಾರ್ಪಣ.